ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಭಕುತರೊಲುಮೆಯ ಸ್ವಾಗತ ಜಗದ ನೋವಿನ ಬಲೆಯ ಹರಿದು ಶಾಂತಿ ನೆಮ್ಮದಿ ಮಳೆಯ ಸುರಿದು ಜಗದ ನೋವಿನ ಬಲೆಯ ಹರಿದು ಶಾಂತಿ ನೆಮ್ಮದಿ ಮಳೆಯ ಸುರಿದು ಪೊರೆದು ಕಾಯುವ ಶಿವನ ಮಹಿಮೆಯ ಪೊರೆದು ಕಾಯುವ ಶಿವನ ಮಹಿಮೆಯ ಸ್ಮರಣೆಗೈವ ಸಮಾರಂಭಕ್ಕೆ ಸ್ಮರಣೆಗೈವ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಭಕುತರೊಲುಮೆಯ ಸ್ವಾಗತ ಲೋಕಹಿತಕ್ಕೆ ವಿಷವನ್ನೇ ಕುಡಿದು ನಾಕದಿಂದ ಧರೆಗಿಳಿದು ಬಂದು ಲೋಕಹಿತಕ್ಕೆ ವಿಷವನ್ನೇ ಕುಡಿದು ನಾಕದಿಂದ ಧರೆಗಿಳಿದು ಬಂದು ಭಕ್ತಿ ಸಿಂಚನ ಗೈದ ಮೂರ್ತಿಯ ಭಕ್ತಿ ಸಿಂಚನ ಗೈದ ಮೂರ್ತಿಯ ಸ್ಮರಣೆಗೈವ ಸಮಾರಂಭಕ್ಕೆ ಸ್ಮರಣೆಗೈವ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಭಕುತರೊಲುಮೆಯ ಸ್ವಾಗತ ಭಕುತಿಯಿಂದಲೇ ಬಂದ ಬಳಗಕ್ಕೆ ಭಕುತಿಯಿಂದಲೇ ಬಂದ ಬಳಗಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಭಕುತರೊಲುಮೆಯ ಸ್ವಾಗತ ಭಕುತರೊಲುಮೆಯ ಸ್ವಾಗತ ಭಕುತರೊಲುಮೆಯ ಸ್ವಾಗತ ಭಕುತರೊಲುಮೆಯ ಸ್ವಾಗತ. ಥ್ಯಾಂಕ್ ಯು. ನಲ್ಮೆಯ ಸ್ವಾಗತಗೈದ ಕಾವ್ಯ ಸಂಘಟಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲ ಅಭಿನಂದಿಸೋಣ. ಬಂಧುಗಳೇ, ಪ್ರೀತಿ ಬೆರೆತ ಗಂಜಿ ಕೂಡ ಸುದೆಗೆ ಸಮವು ಸತ್ಯವು, ಏನೇ ಯಾವುದಿರಲಿ ಬಾಳಿಗೆ ಪ್ರೀತಿಯೊಂದೇ ನಿತ್ಯವು ಎಂದು ಪರಿಭಾವಿಸಿದ ಶ್ರೀ MS ಹೆಗಡೆ ಉಪನ್ಯಾಸಕರು, ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರು ವೇದಿಕೆಗೆ ಬಂದು ಈ ದಿನದ ಸಭಾ ಕಾರ್ಯಕ್ರಮದ ಗಣ್ಯರನ್ನು ಹಾಗೂ ಎಲ್ಲ ಸಭಾಸದರನ್ನು ಸ್ವಾಗತಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಂ ನಮಃ ಶಿವಾಯ. ಬಂಧುಗಳೇ, ನಮ್ಮ ಅಷ್ಟಬಂಧ ಹಾಗೂ ಬ್ರಹ್ಮ ಕಳಶೋತ್ಸವ ಕಾರ್ಯಕ್ರಮದ 6ನೆಯ ದಿನದ ಈ ಒಂದು ಶುಭ ಸಂದರ್ಭ ಇದು. ವೇದಿಕೆಯ ಕಾರ್ಯಕ್ರಮ. ಈ ಒಂದು ವೇದಿಕೆಯಲ್ಲಿ ಹಲವು ಗಣ್ಯರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಮತ್ತು ಅವರ ಕಿರುಪರಿಚಯವನ್ನು ಮಾಡಿಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ನಮ್ಮ ಈ ಒಂದು ಘನ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥವರು ಶ್ರೀಯುತ ಪ್ರೊಫೆಸರ್ ಮಲ್ಲೇಶ್ವರಂ ಜಿ ವೆಂಕಟೇಶ್ ರವರು. ಬಂಧುಗಳೇ, ಇವರೊಬ್ಬ ಆಧ್ಯಾತ್ಮಿಕ ಚಿಂತಕರು, ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಅಪಾರವಾದಂತಹ ಜ್ಞಾನವನ್ನು ಪಡೆದವರು. ಇವರು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಿನ ಹೆಬ್ಬಗುಡಿ ಎನ್ನುವಂತಹ ಒಂದು ಊರಿನಲ್ಲಿ. ಇವರ ತಂದೆ ತಾಯಿಗಳು ಸಹ ಸುಸಂಸ್ಕೃತರು. ತಂದೆ ದಪೇದಾರ್ ಗಂಗಯ್ಯ, ತಾಯಿ ವೆಂಕಟಮ್ಮ. ಇವರ ಮಗನಾಗಿ ಜನಿಸಿದಂತಹ ಮಲ್ಲೇಶ್ವರಂ ಜಿ ವೆಂಕಟೇಶ್ ರವರು ನಾಡಿನ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರಲ್ಲಿ ಒಬ್ಬರು. ಇವರು ಕನ್ನಡ ಮತ್ತು ಸಂಸ್ಕೃತದಲ್ಲಿ MA ಪದವಿಯನ್ನು ಪಡ್ಕೊಂಡವರು. ಇವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದವರು.
ಇವರು ಹಲವಾರು ಹುದ್ದೆಗಳಲ್ಲಿ ತಮ್ಮ ಛಾಪನ್ನು ತೋರಿಸಿದವರು. ಮಲ್ಲೇಪುರಂ ಜಿ ವೆಂಕಟೇಶ್ ರವರು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ದಕ್ಷ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಾಂಗದ ಅಧ್ಯಕ್ಷರಾಗಿಯೂ ಸಹ ಇವರು ಸೇವೆಯನ್ನು ಸಲ್ಲಿಸಿದವರು. ನಮ್ಮ ನಾಡು ಕಂಡಂತಹ ಉದ್ದಾಮ ಪಂಡಿತರಲ್ಲಿ ಇವರು ಒಬ್ಬರು. ಸಂಸ್ಕೃತದ ಹಲವಾರು ಕೃತಿಗಳನ್ನು ಬೇರೆ ಬೇರೆ ಭಾಷೆಗೆ ಭಾಷಾಂತರಿಸಿದ ವಿದ್ವಾಂಸರು ಶ್ರೀಯುತರು. ಬಂಧುಗಳೇ, ಇವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಅವುಗಳಲ್ಲಿ ಕೆಲವನ್ನು ನಾನು ನಿಮ್ಮ ಮುಂದೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಅದೇ ರೀತಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ, ಸಂಸ್ಕೃತ ಸಮ್ಮಾನ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ನೃಪತುಂಗ ಸಾಹಿತ್ಯ ಪ್ರಶಸ್ತಿ, ಸಾಧಕ ದಂಪತಿ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನು ಗಳಿಸಿದವರು ಶ್ರೀಯುತ ಮಲ್ಲೇಪುರಂ ಜಿ ವೆಂಕಟೇಶ್ ರವರು. ಇವರನ್ನು ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಮತ್ತು ಊರ ನಾಗರಿಕರ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಹಾಗೆಯೇ ನಮ್ಮ ಈ ವೇದಿಕೆಯಲ್ಲಿ ಇನ್ನೊಬ್ಬ ಅತಿಥಿಗಳು ವಿರಾಜಮಾನರಾಗಿದ್ದಾರೆ. ಡಾಕ್ಟರ್ ಗೌರಿ ಹೆಗಡೆಯವರು. ಇವರು ನಮ್ಮವರೇ, ನಮ್ಮ ತಾಲೂಕಿನವರೇ. ನಮ್ಮ ತಾಲೂಕಿನ ಅರೆಂಗಡಿ ಸಮೀಪದ ಕೆರೆಕೋಣು ಎನ್ನುವ ಊರಿನಲ್ಲಿ ಜನಿಸಿದವರು. ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಮುಗಿಸಿದವರು. ನಂತರದ ಸಮಯದಲ್ಲಿ ಅವರು ಉಡುಪಿಗೆ ಹೋಗಿ ಸಂಸ್ಕೃತಾಧ್ಯಯನವನ್ನು ಸಹ ಮಾಡಿದವರು. ಇವರು ಸಹಿತ ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಮೊದಲಾದ ಭಾಷೆಗಳಲ್ಲಿ ಅಪಾರವಾದಂತಹ ಜ್ಞಾನವನ್ನು ಪಡ್ಕೊಂಡವರು. ಬಂಧುಗಳೇ, ಇವರ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಗುಣವಂತೆಯ ಒಬ್ಬ ಶ್ರೇಷ್ಠ ವಿದ್ವಾಂಸರು, ಪ್ರಾಚೀನ ಕಾಲದ ಒಬ್ಬ ಶ್ರೇಷ್ಠ ವಿದ್ವಾಂಸರು, ವಿದ್ಯಾಮಾಧವ ಪಂಡಿತರು. ಇವರು ಬರೆದ ಕಿರಾತಾರ್ಜುನ್ಯ ಎನ್ನುವ ಒಂದು ಕೃತಿ ಇವರ ಗಮನವನ್ನು ಸೆಳೆದಿತ್ತಂತೆ. ಅಂತೆಯೇ ಹಾಗೆಯೇ ಇವರ ಕುರಿತು ಒಂದು ಸುದೀರ್ಘವಾದಂತಹ ಪ್ರಬಂಧವನ್ನು ಬರೆದು PhD ಪದವಿಯನ್ನು ಪಡೆದವರು ಶ್ರೀಮತಿ ಗೌರಿ ಹೆಗಡೆಯವರು, ಡಾಕ್ಟರ್ ಗೌರಿ ಹೆಗಡೆಯವರು. ಇವರು ಮಾಸ್ಟರ್ ಆಫ್ ಆರ್ಟ್ ಮಾಡಿದ್ದಾರೆ. ಈಗಾಗಲೇ ನಾನೀಗ ಹೇಳಿದ ಹಾಗೆ ವಿದ್ವತ್ ಉತ್ತಮ್ ಒಂದು ಪದವಿಯನ್ನು ಸಹ ಇವರು ಪಡೆದವರು. MPhil ಪದವಿಯನ್ನು ಪಡೆದವರು, D.Ed ಪದವಿಯನ್ನು ಸಹ ಪಡೆದವರು. ಇವರು ಪ್ರಸ್ತುತ ಉಡುಪಿಯಲ್ಲಿ ಅಧ್ಯಾಪನ ಶಿಕ್ಷಕ ವೃತ್ತಿಯನ್ನು, ಪ್ರೊಫೆಸರ್ ಹುದ್ದೆಯನ್ನು ಮಾಡ್ತಾ ಇರುವವರು ಶ್ರೀಮತಿ ಡಾಕ್ಟರ್ ಗೌರಿ ಹೆಗಡೆಯವರು. ಇವರನ್ನು ಸಹಿತ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ, ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ವಹಿಸ್ಕೋಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆ ಒಂದು ಸ್ಥಾನವನ್ನು ತುಂಬುವವರು ನಮ್ಮ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ MU ಹೆಗಡೆ ಕೆರೆಮನೆಯವರು. ಇವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ವೇದಿಕೆಯ ಮುಂದುಗಡೆಗೆ ಹಲವಾರು ಗಣ್ಯ ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ. ನಿವೃತ್ತ ಪ್ರಾಚಾರ್ಯರು, ಸುಬ್ರಹ್ಮಣ್ಯ ಸಂಸ್ಕೃತ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದಂತಹ ಶ್ರೀಯುತ VJ ಹೆಗಡೆ ಗುಡಿಗೆ ಸರ್ ಅವರು ಆಸೀನರಾಗಿದ್ದಾರೆ. ಅವರಿಗೂ ಸಹಿತ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ನಮ್ಮೂರಿನ ಅಥವಾ ನಮ್ಮ ಯಕ್ಷಗಾನವನ್ನು ದೇಶ ವಿದೇಶಗಳಲ್ಲಿ ಪ್ರಸಾರ ಮಾಡಿದವರು, ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದವರು ನಮ್ಮವರೇ ಆದಂತಹ ಕೆರೆಮನೆ ಶಿವಾನಂದ ಹೆಗಡೆಯವರು. ಇವರು ಸಹಿತ, ಡಾಕ್ಟರ್ ಶಿವಾನಂದ ಹೆಗಡೆಯವರು ಸಹಿತ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಹಾಗೆಯೇ NG ಭಟ್ರು, ಹೀಗೆ 10 ಜನರು
ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದುಗಡೆ ಕುಳಿತಂತಹ ಊರಿನ ನಾಗರಿಕರಿಗೆ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ದೂರದಲ್ಲಿ ಕುಳಿತುಕೊಂಡು ಯೂಟ್ಯೂಬ್ ಮೂಲಕ ನೋಡಿಕೊಂಡು ನಮ್ಮನ್ನು ಶುಭ ಕೋರ್ತಾ ಇರುವವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ಧಾರ್ಮಿಕ ಸಭೆಗೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ಶ್ರೀಯುತ MS ಹೆಗಡೆಯವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವೀಗ ಆಗಮಿಸ್ತಾ ಇದ್ದೇವೆ. ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಖ್ಯಾತ ವಿದ್ವಾಂಸರು, ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರ ನುಡಿಗಾಗಿ ಈ ಪವಿತ್ರ ಸಮಯ ತೆರೆದುಕೊಳ್ತಾ ಇದೆ. ನಮಸ್ತುಂಗ ಶಿರಸ್ತುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ. ಗುಣವಂತೆಯ ಶಂಭುಲಿಂಗೇಶ್ವರನ ನೂತನ ಶಿಲಾರೋಹಣ ಶಿಲಾವಿನ್ಯಾಸದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಗೋವರ್ಧನ ಸೀಮಾದೇವರು ಮತ್ತು ಪಂಚಕ್ಷೇತ್ರಗಳಲ್ಲಿ ಒಂದಾದಂಥ ಈ ದೇವಸ್ಥಾನವನ್ನು ಅವರ RN ಶೆಟ್ಟಿಯವರ ಸುಪುತ್ರರಾದಂಥ ಶ್ರೀ ಸುನೀಲ್ R ಶೆಟ್ಟಿಯವರು ಈ ಭವ್ಯವಾದಂಥ ಒಂದು ದೇವಾಲಯವನ್ನು, ಶಿಲಾಮಯ ದೇವಾಲಯವನ್ನು ಕಟ್ಟಿದ್ದಾರೆ. ನಾನು ಬರ್ತಾ ನೋಡಿದೆ, ಒಂದು ಬೃಹತ್ತಾದಂಥ ಒಂದು ಅಪೂರ್ವ ದೇವಾಲಯ ಗುಣವಂತೆಯಲ್ಲಿ ಅದು ಆಗಿದೆ. ಅದೇ ಸಂದರ್ಭದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಮಾರಂಭ ನಡೀತಾ ಇದೆ. ಇದರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಪಂಡಿತರನ್ನು, ವೇದಮೂರ್ತಿ ಜಯರಾಮ ಅಡಿಗಳ್ ಮುರುಡೇಶ್ವರ ಅವರನ್ನು ಮತ್ತು ಇಂದಿನ ಈ ಸಮಾರಂಭದ ಅಧ್ಯಕ್ಷರಾದಂಥ ಹೆಗಡೆಯವರನ್ನು ಮತ್ತು ಈ ದಿನ ಮತ್ತೊಬ್ಬರು ಉಪನ್ಯಾಸ ಮಾಡ್ತಿರುವಂಥ ವಿದುಷಿ ಡಾಕ್ಟರ್ ಗೌರಿ ಹೆಗಡೆಯವರನ್ನು, ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮೂಲ ಕಾರಣಕರ್ತರಾದ GS ಹೆಗಡೆಯವರನ್ನು ಸಪ್ತಕ, ಮತ್ತು ನಾನು ಇಲ್ಲಿ ಬಂದಾಗ ನನ್ನನ್ನು ಕಳೆದ ನಿನ್ನೆಯಿಂದ ಇಲ್ಲಿವರೆಗೂ ನನಗೆ ನನ್ನ ಜೊತೆಗಿದ್ದಂಥ ವಿಜಯ ಹೆಗಡೆ ಗುಡ್ಗೆ ಅವರನ್ನು, ಒಳ್ಳೆಯ ಯಕ್ಷಗಾನದ ಒಳ್ಳೆ ಕಲಾವಿದರಾದಂಥ ಶಿವಾನಂದ ಅವರನ್ನು ಮತ್ತು ಈ ಸಭೆಯಲ್ಲಿರುವ ಎಲ್ಲ ಸಮಸ್ತ ಸಜ್ಜನ ಬಂಧುಗಳನ್ನು ಮತ್ತು ಅಧ್ಯಾತ್ಮ ಬಂಧುಗಳಿಗೆ ನಮನವನ್ನು ಹೇಳಿ, ಒಂದು 20 ನಿಮಿಷಗಳ ಕಾಲ ಈ ದೇವಸ್ಥಾನ, ಈ ದೇವಾಲಯ ಅನ್ನೋದು ಹೇಗೆ ರೂಪ ಪಡೀತು ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಅನ್ನೋದನ್ನು ಒಂದಷ್ಟು ಮಾತಾಡೋದಕ್ಕೆ ಅವಕಾಶವನ್ನು ನಾನು ಇಟ್ಕೊಂಡಿದ್ದೀನಿ. ಬಂಧುಗಳೇ, ಇಡೀ ಜಗತ್ತಿನ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿ ಬಹಳ ವಿಶಿಷ್ಟವಾದ್ದು. ಇದು ಸನಾತನವಾದ್ದು. ಸನಾತನ ಅನ್ನೋದಕ್ಕೆ ಶಬ್ದಕ್ಕೆ ತುಂಬ ಹಳೆಯ ಅಂತ ಅನ್ನೋದು ಅಷ್ಟು ಮಾತ್ರ ಅಲ್ಲ, ಅದು ನಿರಂತರವಾಗಿ ಇರೋದು ಅಂತ ಅರ್ಥ ಇದೆ. ಅದು ಸನೂತನವೂ ಹೌದು. ಸನಾತನ ಮತ್ತು ಸನೂತನ ಹೊಂದಿರೋ ಈ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಂಸ್ಕೃತಿಗೆ ಒಂದು ವಿಶಿಷ್ಟವಾದಂಥ ಚಹರೆ, ವಿಶಿಷ್ಟವಾದಂಥ ಒಂದು ವಿನ್ಯಾಸ ಯಾವುದೇ ದೇಶದ ಸಂಸ್ಕೃತಿಗಿಂತ ಭಿನ್ನವಾಗಿರೋದು ನಮ್ಮ ದೇಶದ ಒಂದು ವಿಶಿಷ್ಟತೆ. ಅದನ್ನು ನಮ್ಮ ದೇಶವನ್ನು ಗುರುತಿಸ್ಕೊಳ್ಳುವಾಗ, ನಮ್ಮ ಸಂಸ್ಕೃತಿಯನ್ನು ಗುರುತಿಸ್ಕೊಳ್ಳುವಾಗ ಇಲ್ಲಿ 3 ಮುಖ್ಯವಾದಂಥ ಆಯತನಗಳಿವೆ. ಅದರಲ್ಲಿ ಒಂದು ದೇವಾಲಯ, ಎರಡನೇದು ಪ್ರಾಚೀನವಾದಂಥ ಗುರುಕುಲಗಳು, ಮೂರನೇದು ದಿವ್ಯವಾದ ಕ್ಷೇತ್ರಗಳು. ಕ್ಷೇತ್ರ ಅಂದಾಗ ಅಧ್ಯಾತ್ಮ ಕ್ಷೇತ್ರವೂ ಆಗ್ಬೋದು, ದೇವಾಲಯ ಪ್ರಮುಖವಾಗಿ ಉಳ್ಳೋದು ಆಗ್ಬೋದು, ಇಲ್ಲದೇ ಇರೋದು ಆಗ್ಬೋದು. ಹೀಗೆ 3 ಉಳ್ಳ ಅಂಥ
ಸಂಸ್ಕೃತಿ ನಮ್ಮದು. ಈ ಸಂಸ್ಕೃತಿಯನ್ನು ನೀವು ಪ್ರಾಚೀನವಾದಂಥ ಈಜಿಪ್ಟ್ ದೇಶದಲ್ಲಾಗಲಿ, ಚೈನಾ ದೇಶದಲ್ಲಾಗಲಿ, ಪ್ರಾಚೀನವಾದಂಥ ಯಾವುದನ್ನು ನಾವು ನಾಗರಿಕತೆ ಅಂತ ಹೇಳ್ತೀವೋ, ಪ್ರಾಚೀನವಾದ ಸಂಸ್ಕೃತಿ ಅಂತ ಹೇಳ್ತೀವೋ, ಆ ಸಂಸ್ಕೃತಿಗಳಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಅಲ್ಲಿ ಗುರುಕುಲಗಳಿಲ್ಲ, ಕ್ಷೇತ್ರಗಳಿಲ್ಲ, ಆದರೆ ಅವರವರಿಗೆ ಸಂಬಂಧಿಸಿದಂಥ ದೇವಾಲಯಗಳಿರುತ್ತೆ. ಆದರೆ ಆ ದೇವಾಲಯಗಳು ಕೂಡ ಭಾಳ ಭೌತಿಕ ಸ್ವರೂಪದಲ್ಲಿರುತ್ತೆ ಹೊರತು ಅವು ಆಧ್ಯಾತ್ಮಿಕದ ಪಾರಮಾರ್ಥಿಕ ಸ್ವರೂಪದಲ್ಲಿ ಇರೋಲ್ಲ. ಅಲ್ಲಿ ಸನ್ನಿಧಿ ಇರೋದಿಲ್ಲ. ಒಂದು ವಿಶೇಷ, ಯಾವುದೇ ದೇವಾಲಯ, ಯಾವುದೇ ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾದದ್ದು ಒಂದು ಪ್ರಾಣಶಕ್ತಿ. ಅದು ಅಲ್ಲೊಂದು ಸನ್ನಿಧಿ ಇರುತ್ತೆ. ಅಲ್ಲಿ ದೇವತಾ ಸನ್ನಿಧಿ ಎಲ್ಲಿರುತ್ತೋ ಅದನ್ನು ನಾವು ಆಲಯ ಅಂತ ಹೇಳ್ತೀವಿ, ಆಯತನ ಅಂತ ಹೇಳ್ತೀವಿ, ಗುಡಿ ಅಂತ ಹೇಳ್ತೀವಿ. ನಾವು ಸನ್ನಿಧಿನಲ್ಲಿ ಹೋದ ತಕ್ಷಣವೇ ನಾವು ಆ ಕ್ಷೇತ್ರಕ್ಕೆ ಬಂದ ತಕ್ಷಣ ನಮಗನ್ಸುತ್ತೆ ಇದೊಂದು ವಿಶಿಷ್ಟವಾದಂಥ ಒಂದು ಕ್ಷೇತ್ರ, ಇದೊಂದು ವಿಶಿಷ್ಟವಾದ ಗುರುಕುಲ, ಇದೊಂದು ವಿಶಿಷ್ಟವಾದಂಥ ದೇವಾಲಯ ಅಂತ ಅನಿಸುತ್ತೆ. ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಆ ದೇವರನ್ನು ನೋಡಿಕೊಂಡ ಸಂದರ್ಭವನ್ನು ನೋಡಿದ್ರೆ ನಾವು ನಮ್ಮಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಸಕಾರಾತ್ಮಕವಾದ ಭಾವನೆ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ನಡೆಯುವಂಥ ಪೂಜೆ, ಅಲ್ಲಿ ನಡೆಯುವಂಥ ಬೇರೆ ಬೇರೆ ರೀತಿಯ ಧಾರ್ಮಿಕವಾದಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಆ ಊರಿಗೆ ಒಂದು ವಿಶಿಷ್ಟವಾದಂಥ ಒಂದು ಮಂತ್ರ ಸದೃಶವಾದಂಥ ಒಂದು ಆಯತನವನ್ನು ಅಲ್ಲಿ ತಂದುಕೊಡುತ್ತೆ. ಹಾಗಾಗಿ ನಮ್ಮಲ್ಲಿ ದೇವಾಲಯಗಳನ್ನು, ಈ ರೀತಿ ದೇವಾಲಯಗಳು ಯಾವಾಗ ಹುಟ್ಟಿದ್ವು, ಅವು ಚರಿತ್ರೆಯಲ್ಲಿ ಹೇಗೆ ಬಂತಿದ್ದು ಅನ್ನೋ ಬಗ್ಗೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಈ ದೇವಾಲಯಗಳು ಹೇಗೆ ಬಂದವು ಅನ್ನೋದ್ರ ಬಗ್ಗೆ ಪುರಾಣದಲ್ಲಿ ಹೇಳಿರೋ ಮಾತನ್ನು ನಿಮ್ಗೆ ಹೇಳಬೇಕು. ನಮ್ಮಲ್ಲಿರೋ ಯುಗಕಲ್ಪನೆಯಲ್ಲಿ ಕೃತ, ತ್ರೇತ, ದ್ವಾಪರ ಮತ್ತು ಕಲಿ. ನಾವು ಇರೋದು ಈಗ ಕಲಿಯುಗದಲ್ಲಿ. ಈ ಕೃತ, ತ್ರೇತ, ದ್ವಾಪರ ಮತ್ತು ಕಲಿ, ಈ 4 ಯುಗಗಳಲ್ಲಿ 60 ಸಂವತ್ಸರಗಳಲ್ಲಿ ನಾವು ಹೇಗೆ ಈ ದೇವಾಲಯಗಳನ್ನು ಹೇಗೆ ಬಂತು ಅನ್ನೋದ್ರ ಬಗ್ಗೆ ವಿಷ್ಣು ಧರ್ಮೋತ್ತರ ಪುರಾಣ ಒಂದು ಮಾತು ಹೇಳುತ್ತೆ. ಕೃತಯುಗದಲ್ಲಿ ದೇವತೆಗಳು ಬಂದು ಇಲ್ಲಿ ಓಡಾಡ್ತಾ ಇದ್ದರು, ನಮ್ಮ ಜೊತೆಗೆ ಸಂವಾದವನ್ನು ಮಾಡಿ ನಮ್ಮ ಜೊತೆ ಓಡಾಡ್ತಾ ಇದ್ದಂಥ ಒಂದು ಸಮಾನ ಭಾವ ಇದ್ದಿದ್ದು ಕೃತಯುಗದಲ್ಲಿ. ನಂತರದಲ್ಲಿ ತ್ರೇತಾಯುಗದಲ್ಲಿ ಬಂದಾಗ ಆ ದೇವತೆಗಳ ಪ್ರತಿಮಾ ರೂಪಗಳನ್ನು ಅಲ್ಲಿ ತಮ್ಮ ಮನೆಗಳಲ್ಲಿ ಸ್ಥಾಪನೆ ಮಾಡಿಕೊಂಡು ಆ ದೇವತಾ ಪ್ರತಿಮೆಗಳನ್ನು ಮನೆಗಳಲ್ಲಿ, ಅದು ಸಾರ್ವಜನಿಕವಾದ ಸ್ಥಳದಲ್ಲಿ ದೇವತಾ ಪ್ರತಿಮೆಗಳನ್ನು ಮಾಡ್ತಿರಲಿಲ್ಲ ತ್ರೇತಾಯುಗದಲ್ಲಿ. ಅಲ್ಲಿ ಮಾಡಿದಾಗ ಅವರು ದೇವತೆಗಳು ಪರೋಕ್ಷವಾಗಿ ಬಂದು ಸಲಹೆ ಕೊಟ್ಟು ಬೇರೆ ಬೇರೆಯವರ ಜೊತೆಗಿದ್ದು ಭಕ್ತರನ್ನು ಉದ್ಧಾರ ಮಾಡಿ ಹೋಗ್ತಿದ್ರು. ಕೃತ ಆಯಿತು, ತ್ರೇತ ಆಯಿತು. ದ್ವಾಪರದಲ್ಲಿ ಬಂದಾಗ ದೇವತೆಗಳು ಬರೋದು ಈ ಭೂಮಿಗೆ, ನಮ್ಮ ಜಾಗಕ್ಕೆ, ನಮ್ಮ ಸ್ಥಳಗಳಿಗೆ ಬರೋದು ನಿಂತೋಯ್ತು. ಆದರೆ ಅವರ ಪ್ರತಿಬಿಂಬಗಳನ್ನು ಸ್ಥಾಪನೆ ಮಾಡಿಕೊಂಡು ಯಜ್ಞಯಾಗಾದಿಗಳ ಮೂಲಕ ಮಾಡೋದಕ್ಕೆ ಶುರು ಮಾಡಿದ್ರು. ಯಜ್ಞಯಾಗಾದಿಗಳ ಮೂಲಕ ದೇವತೆಗಳ ಆಹ್ವಾನ ಮಾಡಿ ಅವರಿಗೆ ಹವಿಸ್ಸನ್ನು ಅರ್ಪಿಸಿ ಆ ರೀತಿ ಮಾಡ್ತಕ್ಕಂಥದ್ದು ತ್ರೇತಾದಲ್ಲೂ ಆಯಿತು. ಆದರೆ ಹೆಚ್ಚಾಗಿ ಆಗಿದ್ದು ದ್ವಾಪರದಲ್ಲಿ. ಮುಂದೆ ದ್ವಾಪರದಲ್ಲಿ ಕಳೆದ ಮೇಲೆ ಕಲಿಯುಗದ ಆರಂಭ ಮಾಡಿದಾಗ, ದ್ವಾಪರ ಹೋಗಿ ಕಲಿ ಬಂದ ತಕ್ಷಣವೇ ದೇವತೆಗಳು ಬಂದು ಓಡಾಡ್ತಕ್ಕಂಥ ಪರೋಕ್ಷವಾಗಿ ಬರೋದಾಗಲಿ, ಪ್ರತ್ಯಕ್ಷ ಅಂತೂ ಇಲ್ಲ. ಪ್ರತ್ಯಕ್ಷತೆ ಇದ್ದಿದ್ದು ಕೇವಲ ಕೃತಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ. ಆದರೆ ದ್ವಾಪರದಲ್ಲಿ ಮತ್ತು ಕಲಿ ಬಂದ ತಕ್ಷಣವೇ ದೇವತೆಗಳು ಯಾರೂ ಕೂಡ ಪ್ರತ್ಯಕ್ಷವಾಗಿ ಬರಲಿಲ್ಲ. ಆದರೆ ಆಗ ಏನು ಮಾಡಿದರು ಅಂತ ಹೇಳಿದ್ರೆ, ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಕಲಿಯುಗದ ಆರಂಭದಲ್ಲೇ ದೇವಸ್ಥಾನಗಳನ್ನು ಕಟ್ಟಿ ಅದರ ಪ್ರತಿಕೃತಿಗಳನ್ನು, ದೇವತಾ ಪ್ರತಿಕೃತಿಗಳನ್ನು ನಿರ್ಮಾಣ ಮಾಡಿದ್ರು. ಹೀಗೆ ನಿರ್ಮಾಣ ಮಾಡಿದ್ದು ಕಲಿಯುಗದ ಆರಂಭದಿಂದ ಅಂತ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬಂದಿರುವ ಈ ಮಾತನ್ನು ನೋಡಿದ್ರೆ, ನಮ್ಮ ಈ 4 ಯುಗದ ಕಲ್ಪನೆಯಲ್ಲಿ ದೇವತೆಗಳು ಅನ್ನೋರು ನಮ್ಮ ಜೊತೆಗಿದ್ದ ದೇವತೆಗೂ ಮತ್ತು ಮನುಷ್ಯರಿಗೂ ಅದನ್ನು ಪುರುಷತ್ವ ಮತ್ತು ದೈವತ್ವ, ಈ ಪುರುಷತ್ವ ಮತ್ತು ದೈವತ್ವ ಎರಡಕ್ಕೂ ಇದ್ದಂಥ ಈ ಸಮೀಚೀನವಾದ ಬಂಧ ಕಲಿಯುಗದ ಬರೋ ಹೊತ್ತಿಗೆ ಇದು ಖಿಲವಾಗ್ತಾ ಹೋಗಿ ಕೊನೆಗೆ ನಾವು ಆ ದೇವತಾ ಪ್ರತಿಮೂರ್ತಿಗಳನ್ನು ಆಗ ಹುಟ್ಟಿದ್ದು ಆಗಮಶಾಸ್ತ್ರಗಳು. ಹಾಗಾಗಿ ಆಗಮಶಾಸ್ತ್ರ ಗ್ರಂಥಗಳು ಹುಟ್ಟುವ ಕಾಲಕ್ಕೆ ಶೈವಾಗಮ, ವೈಷ್ಣವಾಗಮ ಮತ್ತು ಶಾಕ್ತಾಗಮ ಅಂಥೇಳಿ 3 ಬಗೆಯ ಆಗಮಗಳು ಹುಟ್ಕೊಂಡ್ವು. ಆ ಆಗಮಗಳಲ್ಲಿ ಯಾವ್ಯಾವ ದೇವತೆಗಳಿಗೆ ಪ್ರತಿಮಾ ನಿರ್ಮಾಣ ಮಾಡುವಾಗ
ಯಾವ ದೇವತೆಗೆ ಯಾವ ವಾಹನ, ಅದರ ಕೈಯಲ್ಲಿ ಧರಿಸಿರುವ ಯಾವ್ಯಾವ ಚಹರೆಗಳಿರಬೇಕು, ಅದಕ್ಕೆ ಯಾವ ಆಯುಧಗಳಿರಬೇಕು, ಯಾವ ವಸ್ತುಗಳಿರಬೇಕು ಅನ್ನೋದನ್ನು ಆಯಾ ಆಗಮಗಳಿಗೆ ಅನುಸಾರವಾಗಿ ಅವುಗಳನ್ನು ಮಾಡಿದಾಗ ಈ ಕಲೆ ಅನ್ನೋದು ಹುಟ್ಟುತ್ತವಾಗ. ನಮ್ಮಲ್ಲಿ ಕಲೆ ವಿನ್ಯಾಸ ಇಂಥ ಬೃಹತ್ವಾದಂಥ ಗುಡಿಗಳನ್ನು, ಗುಡಿ ಅಂತ ಹೇಳೋದು, ದೇವಾಲಯ ಅನ್ನೋದು, ಆಯತನ ಅನ್ನೋದೆಲ್ಲವೂ ಒಂದೇ ಶಬ್ದವೇ. ಹೀಗೆ ಇಲ್ಲಿ ಕಲೆ ಅನ್ನೋದು ಉದ್ಭವ ಆಗಿದೆ ಯಾವಾಗ ಅಂತಂದು ದೇವತಾ ಶಿಲ್ಪಗಳನ್ನು ಮಾಡುವಾಗ, ಈ ಶಿಲ್ಪಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಮತ್ತು ಈ ಭಿತ್ತಿ ಚಿತ್ರಗಳನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಕಲೆ ಅನ್ನೋದು ಹುಟ್ಕೊಳ್ತು. ಈ ಕಲೆ ಮೂಲಕ ಯಾವುದೇ ಊರನ್ನೇ ನೀವು ಹೋದರೆ ಅಲ್ಲೊಂದು ವಿಷ್ಣು ದೇವಾಲಯವೋ, ಶಿವ ದೇವಾಲಯವೋ ಅಥವಾ ಶಾಕ್ತ ದೇವಾಲಯವೋ, ದೇವಿಯ ದೇವಾಲಯವೋ ಇದ್ದೇ ಇರುತ್ತೆ. ಅದರ ಒಂದು ವಿಶೇಷ ಏನು ಅಂದರೆ, ಒಂದು ಇಡೀ ನಗರ ಅಥವಾ ಇಡೀ ಒಂದು ಗ್ರಾಮ ಅಥವಾ ಒಂದು ಹಳ್ಳಿ ಅಥವಾ ಒಂದು ಪಟ್ಟಣ ಅಥವಾ ಒಂದು ಖೇಡ ಅಥವಾ ಒಂದು ಕರವಡ ಅಥವಾ ದ್ರೋಣಾಮುಖ, ಹೀಗೆ ನಾನಾ ಬಗೆಯ ನಗರದ ಕ್ರಮಗಳಲ್ಲಿ, ಪಟ್ಟಣಗಳು ಕಟ್ಟುವ ಕ್ರಮಗಳಲ್ಲಿ ದೇವತಾ ಸ್ಥಾಪನೆಗಳನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಅನ್ನೋದು ನಿಗದಿಯನ್ನು ಆಯಾ ಆಗಮಗಳೇ ಹೇಳಿದು. ಮತ್ತು ನಮ್ಮ ಇಡೀ ಒಂದು ನಗರ ನಿರ್ಮಾಣ ಮಾಡುವಾಗ, ಹಳ್ಳಿಗಳನ್ನು ಕಟ್ಟುವಾಗ ಎಲ್ಲಿ ದೇವತಾ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ಜನ ಹೋಗುವಾಗ ಆ ದೇವತೆಗೆ ನಮಸ್ಕಾರ ಮಾಡಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಆ ಊರಿಗೆ ಹೋಗಬೇಕಾಗಿತ್ತು. ಆ ಊರಿನಲ್ಲಿ ಒಂದು ಮಧ್ಯಭಾಗದಲ್ಲಿ ಒಂದು ಎತ್ತರವಾದ ಜಾಗದಲ್ಲಿ ವಿಷ್ಣು ದೇವಾಲಯವೋ, ಶೈವ ದೇವಾಲಯವೋ ಅಥವಾ ದೇವಿಯ ಸ್ಥಾನವನ್ನು ಅಲ್ಲಿಟ್ಟಿದ್ದೀವಿ. ಅದನ್ನು ಕಳೆಯುವಾಗಲೂ ಕೂಡ ಅದಕ್ಕೂ ವಿಶೇಷ ಏನು ಅಂತ ಹೇಳಿದ್ರೆ, ಆ ಕ್ಷೇತ್ರಕ್ಕೆ ಅಲ್ಲಿ ಆ ಕ್ಷೇತ್ರದ ಯಾವುದಿದೆಯೋ ಭೂಮಿ, ಆ ಭೂಮಿಗೆ ಪೂಜೆ ಮಾಡಿ ಅದಕ್ಕನ್ನು ಒಲಿಸ್ಕೊಂಡು ಆಗ ಅದಕ್ಕೆ ಒಂದು ಭೂಮಿ ಸೂಕ್ತ ಅಂಥೇಳಿ ಯಜುರ್ವೇದದಲ್ಲಿ ಒಂದು ಸೂಕ್ತ ಬರುತ್ತೆ. ಆ ಸೂಕ್ತವನ್ನು ಹೇಳಿ ಭೂಮಿಗೆ ಹೇಳಿ, ನೋಡಪ್ಪ ಇಲ್ಲಿರುವ ಕ್ರಿಮಿಕೀಟಾದಿಗಳು ಇತ್ಯಾದಿಗಳು ಏನೇನಿದೆಯೋ ಅವುಗಳೆಲ್ಲೂ ಮನ್ನಿಸಬೇಕು, ನಾವಿಲ್ಲಿ ದೇವಾಲಯವನ್ನು ಕಟ್ತೀವಿ ಅಂಥೇಳಿ ಒಂದು ದೇವಾಲಯ ನಿರ್ಮಾಣವನ್ನು ಮಾಡೋದು. ಈ ದೇವಾಲಯ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಬೇಕಾಗುವ ಹಾಗೆ ಹೇಗೆ ದೇವಾಲಯ ನಿರ್ಮಾಣ ಮಾಡಬೇಕು, ಭೂಮಿ ಪೂಜೆ ಹೇಗೆ ನಡೆಸಬೇಕು, ಅಲ್ಲಿ ಯಾವ್ಯಾವ ರೀತಿಯಲ್ಲಿ ದೇವಾಲಯಕ್ಕೆ ಬೇಕಾಗುವ ಹಾಗೆ ಕಟ್ಟಡಗಳ ನಿರ್ಮಾಣ ಮಾಡಬೇಕು ಅಂತ, ಇದೆಲ್ಲ ನಮ್ಮಲ್ಲಿ ಪ್ರಾಚೀನ ಕಾಲದಿಂದಲೂ ಕಲಿಯುಗ ಆರಂಭವಾದ್ದರಿಂದ ಎಷ್ಟೋ ವರ್ಷಗಳು ಕಳೆದೋಗಿವೆ. ನಾನು ಹೇಳ್ತಿರೋದು ಈ ಮಾತು ನಮಗೊಂದು 40-50 ವರ್ಷಗಳ 40-50 ವರ್ಷಗಳ ಹಿಂದಿನಿಂದ ಈ ದೇವಾಲಯಗಳಿರೋದು. ಇಂಥ ಪ್ರಾಚೀನವಾದ ದೇವಾಲಯಗಳಲ್ಲಿ ನೀವು ನೋಡ್ಬೋದು. ಉತ್ತರ ಭಾರತದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿ ಶೈವ ದೇವಾಲಯಗಳು ಹೆಚ್ಚು, ಉತ್ತರ ಭಾರತದಲ್ಲಿ ವೈಷ್ಣವ ದೇವಾಲಯಗಳು ಹೆಚ್ಚು, ಮತ್ತು ಅಲ್ಲಲ್ಲಿ ಕೆಲವು ಭಾಗಗಳಲ್ಲಿ ಶಕ್ತಿ ದೇವತೆಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಹೀಗಾಗಿ ಕಾಲಕ್ರಮಣ ದೇವತಾ ಸ್ವರೂಪದಲ್ಲೂ ಕೂಡ ಒಂದಕ್ಕೊಂದು ಜೊತೆಗೆ ಸೇರಿರೋದು ಉಂಟು. ಆಮೇಲೆ ಕೊನೆಗೆ ಪಂಚಾಯತನ ಪೂಜೆಯನ್ನು ಆಚಾರ್ಯ ಶಂಕರ ಭಗವತ್ಪಾದರು ಬಂದ ಮೇಲೆ ಅದರ ಪಂಚಾಯತನ ಪೂಜೆ ಮಾಡಿದ್ರು. ಅಲ್ಲಿ ಎಲ್ಲ ದೇವತೆಗಳನ್ನು ಒಟ್ಟಿಗಿಟ್ಟು ಒಂದು ಧಾರ್ಮಿಕವಾದಂಥ ಒಂದು ವಿಧಿಯನ್ನು ಆಚಾರ್ಯ ಶಂಕರ ಭಗವತ್ಪಾದರು ಈಗ 1200 ವರ್ಷಗಳ ಹಿಂದೆ ಈ ದೇವಾಲಯಗಳಿಗೆ ಒಂದು ಸ್ವರೂಪವನ್ನು, ಪೂಜಾ ವಿಧಿಗಳನ್ನು, ಪೂಜಾ ಕ್ರಮಗಳನ್ನು ತಂದುಕೊಟ್ರು. ಈ ರೀತಿ ಮಾಡುವ ಮೂಲಕ ನಮ್ಮಲ್ಲೊಂದು ವಿಶೇಷ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲೇ ಯೋಚನೆ ಮಾಡಿದರೆ ಕದಂಬರ ಕಾಲದಿಂದ ಗಂಗರ ಕಾಲ, ಕದಂಬ, ಗಂಗಾ, ಚಾಲುಕ್ಯ, ಹೊಯ್ಸಳ, ವಿಜಯನಗರದ ಅರಸರು, ಮುಂದೆ ಪಾಳೆಗಾರರು ಮತ್ತು ಮೈಸೂರು ಅರಸರ ಕಾಲದವರೆಗೆ ಒಂದು ಇಡೀ ಇತಿಹಾಸದಲ್ಲಿ 1400-500 ವರ್ಷಗಳ ಕಾಲ ಈ ರೀತಿ ಅನೇಕ ದೇವಾಲಯಗಳ ನಿರ್ಮಾಣ ಮಾಡಿರೋದು ನೋಡ್ತೀವಿ. ಪಟ್ಟಣಗಳಲ್ಲಿ ಈ ರೀತಿ ದೇವಾಲಯ ನಿರ್ಮಾಣಗಳನ್ನು ಮಾಡ್ತಾ ಆ ದೇವಾಲಯಗಳ ಮೂಲಕ ನಮ್ಮ ದೇಶದಲ್ಲಿ ಕಲೆ ಅನ್ನೋದು ಬೆಳೀತು, ಸಂಗೀತ ಅನ್ನೋದು ಬೆಳೀತು, ವೈದಿಕವಾದಂಥ ಅನೇಕ ವಿಚಾರಗಳು ಬೆಳೆದವು. ಬೇರೆ ಬೇರೆಯ ಶಾಖೆಗೆ ಸೇರಿದ ಋಗ್ವೇದ ಶಾಖೆಗೆ, ಯಜುರ್ವೇದ ಶಾಖೆ, ಸಾಮ ಮತ್ತು ಅಥರ್ವವೇದ ಶಾಖೆಗಳಿಗೆ ಸೇರಿದಂಥ ಅನೇಕ ವೈದಿಕರು ಇಲ್ಲಿ ಶಾಖಾ ಮೂಲಕ ವೈದಿಕವಾದಂಥ ವೇದೋದ್ಧಾರಕ್ಕಾಗಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವಾಗ ಅಲ್ಲಿ ವೇದ ಪಾಠ ನಡೆಯೋಕ್ಕೆ ಶುರುವಾಯಿತು. ಪುರಾಣ ಪ್ರವಚನಗಳನ್ನು ಆರಂಭ ಮಾಡಿದ್ರು. ಅನೇಕ ಕಾವ್ಯಾದಿಗಳನ್ನು ಪಾಠ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು. ಅನೇಕ ಶಾಸ್ತ್ರ ಗ್ರಂಥಗಳು ಶುರುವಾದವು. ಆ ಊರಿನಲ್ಲಿ ಒಂದು ಘಟಿಕಾ ಸ್ಥಾನ ಕೂಡ ಶುರುವಾಯಿತು. ಅಂದರೆ ಒಂದು ಊರು ಅಂತ ಹೇಳಿದ್ರೆ ಅದು ದೇವಾಲಯವೂ ಇರ್ತದೆ, ಅಲ್ಲಿ ಒಂದು ಘಟಿಕಾ ಸ್ಥಾನವೂ ಇರುತ್ತೆ, ಅದ್ರ ಜೊತೆಗೆ ಇತರ ಗ್ರಾಮ ದೇವತೆಗಳು ಅಲ್ಲಿ ಇರೋದು ಉಂಟು. ಏಕೆಂದರೆ ನಿಮಗೆ ಯಾವುದೇ ಒಂದು ಹಳ್ಳಿಗೆ ಹೋದರೆ ಅಲ್ಲಿ ಹನುಮಂತನ ದೇವರೋ ಅಥವಾ ಮಾರಮ್ಮನೋ ಅಥವಾ ಚೌಡಮ್ಮನೋ, ಹೀಗೆ ಯಾವುದೇ ಊರಿಗೆ ಪ್ರವೇಶ ಮಾಡುವಾಗ ಒಂದು ಶಕ್ತಿ ದೇವತೆ ಇರುತ್ತೆ.
ಆ ಶಕ್ತಿ ದೇವತೆಗೆ ಮೊದಲು ಒಂದು ಹೂವು ಒಂದು ಹಣ್ಣುಕಾಯಿ ಒಪ್ಪಿಸಿ ನಾವು ಒಳಗಡೆ ಹೋದರೆ ಅಲ್ಲಿ ಸಾತ್ವಿಕವಾದಂಥ ಒಂದು ದೇವತೆ. ಹೀಗೆ ಸಾತ್ವಿಕವಾದ ದೇವತೆಯ ಇಡೀ ಒಟ್ಟು ಸಮುಚ್ಚಯವೇ ನಮ್ಮ ಜನ ಆಸ್ತಿಕರಾಗೋದಕ್ಕೆ ಸಾಧ್ಯ ಆಗಿದ್ದು ಇದ್ರ ಮೂಲಕ. ಹೀಗೆ ಒಂದು ಗ್ರಾಮವನ್ನು ರಕ್ಷಣೆ ಮಾಡೋದು ಒಂದು ಗ್ರಾಮ ದೇವತೆ, ನಗರವನ್ನು ರಕ್ಷಣೆ ಮಾಡೋದು ವಿಶ್ವವನೋ ವಿಷ್ಣುವೋ ಇತರ ದೇವತೆಗಳು, 33 ದೇವತೆಗಳು ಅಂತ ಹೇಳ್ತೀವಿ. ಮುಂದೆ ಅದು 33,000 ದೇವತೆಗಳು ಅಂತ ಅನ್ನೋದು ಇದೆ. ಹೀಗೆ ದೇವತಾ ಸಮುಚ್ಚಯ ಇದೇನಿದೆಯೋ ಈ ದೇವತಾ ಸಮುಚ್ಚಯದ ಮೂಲಕ ಮನುಷ್ಯನಲ್ಲಿ ಒಂದು ರೀತಿಯ ಅವನ ಯಾವ್ಯಾವುದು ಸಂಕಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ದೇವತೆಗೆ ಹೋಗಿ ಮೊರೆ ಹೋಗಿರೋದುಂಟು. ತಮ್ಮಲ್ಲಿ ಏನಾದರೂ ಕಷ್ಟಗಳು ಬಂತು, ತಮ್ಮ ಕುಟುಂಬಕ್ಕೆ ಕಷ್ಟ ಬಂತು ಅಂದರೆ ಹೋಗಿ ಅಲ್ಲಿ ಪೂಜೆ ಹರಕೆ ಮಾಡ್ಕೊಳ್ಳೋದುಂಟು. ಇವೆಲ್ಲವೂ ಕಾಲಕ್ರಮಣ ಏನಾಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಸಂಸ್ಕೃತಿ ಬೆಳೆಯೋದಕ್ಕೆ, ಸಂಸ್ಕೃತಿ ಅಂತಂದರೆ ತುಂಬ ವ್ಯಾಪಕವಾಗಿ ವಿಸ್ತಾರವಾಗಿ ಒಂದು ಸಂಸ್ಕೃತಿ ಬೆಳೆದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ಒಂದು ಧಾರ್ಮಿಕ ಭಾವನೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಯಿತು. ಒಂದು ದೇವಾಲಯ ಅಂದರೆ ಅದು ಧಾರ್ಮಿಕ ಕ್ಷೇತ್ರವೂ ಹೌದು, ಅದೇ ಕಾಲಕ್ಕೆ ಅದು ಸಾಂಸ್ಕೃತಿಕವಾದ ಕ್ಷೇತ್ರವೂ ಹೌದು. ಏಕೆಂದರೆ ಅಲ್ಲಿ ಸಂಗೀತವನ್ನು ಹೇಳಿಸ್ತಾಯಿದ್ರು. ವಿಶೇಷವಾದ ದಿನಗಳಲ್ಲಿ ಸಂಗೀತದ ಸೇವೆ ನಡೆಯೋದು, ನೃತ್ಯ ಸೇವೆ ನಡೆಯೋದು. ಇದನ್ನು ನಾವು ಯಾವುದಾದ್ರೂ ಒಂದು ದೇವಾಲಯಗಳಿಗೆ ಹೋದರೆ ನಾವು ಇದನ್ನು ನೋಡ್ತೀವಿ. ನಾವು ಅಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಿದ್ದು, ಅಲ್ಲಿ ಸಂಗೀತ ನಡೀತಾ ಇದ್ದಿದ್ದು. ಅಂದರೆ ಒಂದು ಸಂಗೀತ ಬೆಳೆಯೋದಕ್ಕೂ ಕೂಡ ದೇವಾಲಯ ಕಾರಣವಾಯಿತು. ಅಂದರೆ ಬರೀ ಕೇವಲ ಧಾರ್ಮಿಕವಾದಂಥ ಚರ್ಯೆ ಮಾತ್ರ ಅಲ್ಲ, ಸಂಗೀತಕ್ಕೂ ಕಲೆಗೂ ಕೂಡ ದೇವಾಲಯವು ರಕ್ಷಣೆ ನೀಡೋದಕ್ಕೆ ಸಾಧ್ಯ ಆಯಿತು. ಇಷ್ಟು ಮಾತ್ರ ಅಲ್ಲ, ಇಡೀ ಆ ಸಮಸ್ತದಲ್ಲಿದ್ದಂಥ ಸುತ್ತಮುತ್ತಲಿನ ಗ್ರಾಮದ ಜನ ಎಲ್ಲ ಅವ್ರನ್ನೆಲ್ಲ ಕರೆದು ವಿಶೇಷವಾದಂಥ ದಿನಗಳಲ್ಲಿ ಸಾಮೂಹಿಕವಾದ ಅನ್ನ ಸಂತರ್ಪಣೆಯನ್ನು ಮಾಡೋದಕ್ಕೆ ಶುರುವಾಯಿತು. ಈ ಅನ್ನ ಸಂತರ್ಪಣೆಯಿಂದ ಆಗಿದ ಒಂದು ವಿಶೇಷ ಪರಿಣಾಮ ಏನು ಅಂದರೆ ಸಮಸ್ತ ಜನರು ಕೂಡ ಒಟ್ಟಾಗಿ ಆ ದೇವರ ಮೂಲಕ ತಾವು ಒಟ್ಟು ಭಗವಂತನಿಗೆ ನಾವೆಲ್ಲ ಭಕ್ತರು, ಭಗವಂತನ ಸನ್ನಿಧಾನದಲ್ಲಿ ನಮ್ಮಲ್ಲಿ ಭೇದವಿಲ್ಲ ಅನ್ನೋವಂಥ ಒಂದು ಉದ್ದೇಶವು ಕೂಡ ಅಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ಅಂದರೆ ನಮ್ಮ ಸಮಾಜವನ್ನು ಕಟ್ಟೋದ್ರಲ್ಲಿ ದೇವಾಲಯಗಳ ಪಾತ್ರ ಇದೆಯಲ್ಲ, ಇದು ಬಹಳ ವಿಶೇಷವಾದ. ಯಾವುದೇ ದೇವಾಲಯ ತಗೊಳ್ಳಿ, ನಾನು ಇಂಥ ದೇವಾಲಯ ಅಂತ ನಾನು ಹೇಳೋದಿಲ್ಲ, ಆದರೆ ಒಂದು ದೇವಾಲಯ ಯಾತಕ್ಕೆ ಆ ಊರಿಗೆ ಬಹಳ ಮುಖ್ಯ ಬೇಕಾಯಿತು ಅಂತ ಹೇಳಿದ್ರೆ ಅದರ ಮೂಲಕ ಒಂದು ಕಲೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅದರ ಮೂಲಕ ಅಲ್ಲಿ ಶಿಕ್ಷಣವೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ವೇದ ಶಿಕ್ಷಣ, ಸಂಸ್ಕೃತ ಶಿಕ್ಷಣ ಇರ್ಬೋದು, ವೈದಿಕ ಶಿಕ್ಷಣ ಇರ್ಬೋದು. ಹೀಗೆ ಶಿಕ್ಷಣಕ್ಕೂ ಕೂಡ ಪ್ರಾಧಾನ್ಯತೆ ಕೊಟ್ಟು ನಾವು ಈಗ ಒಂದು ಹತ್ತಿರ ಒಂದು 60-70 ವರ್ಷಗಳ ಹಿಂದೆ ನೀವು ಯಾವುದೇ ಗ್ರಾಮಗಳಿಗೆ ಹೋಗಿ ನಗರಗಳಿಗೆ ಹೋದರೆ ಆ ನಗರದ ದೇವಸ್ಥಾನಗಳಲ್ಲಿ ಮತ್ತು ಆಯಾ ಪುರೋಹಿತರ ಮನೆಗಳಲ್ಲಿ ವೇದಘೋಷ ನಡೆಯೋದು. ವೇದಘೋಷ ಒಂದು ಕಡೆ ಇರೋದು, ಪುರಾಣ ಪ್ರವಚನಗಳು ಮಾಡ್ತಿದ್ರು, ಸತ್ಸಂಗಗಳು ನಡೀತಿದ್ವು, ಭಜನಾ ಪದ್ಧತಿಗಳು ಮಾಡ್ತಾಯಿದ್ರು. ನಿಮಗೆ ಭಜನೆಗಳನ್ನು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಹೆಚ್ಚು ಭಜನೆಗಳು ನಡೀತಾ ಇದ್ದದ್ದು ದೇವಸ್ಥಾನದಲ್ಲಿ. ಅಂದರೆ ಒಂದು ಭಜನಾ ಪದ್ಧತಿ ಉಳಿಯೋದಕ್ಕೆ ಸಾಧ್ಯ ಆಗಿದ್ದು ದೇವಾಲಯ. ಒಂದು ಧಾರ್ಮಿಕ ವಿಧಿಗಳು ಉಳಿದು ಅದರ ಮೂಲಕ ಪ್ರತಿಯೊಬ್ಬ ಮನುಷ್ಯ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳೋಕ್ಕೆ ಬೇಕಾಗುವ ದಾರಿಯನ್ನು ಕಲ್ಪಿಸಿಕೊಂಡಿದ್ದು ದೇವಾಲಯ. ಕಲೆ ಬೆಳೆದಿದ್ದು ದೇವಾಲಯದಲ್ಲಿ, ಅದು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು. ಇಷ್ಟು ಮಾತ್ರ ಅಲ್ಲ, ಆ ದೇವಾಲಯದಲ್ಲಿ ಕಟ್ಟಿದ ಕಟ್ಟಡ ಇದೆಯಲ್ಲ, ಕಟ್ಟಡದ ಶಿಲ್ಪಿಗಳು ಅವರ ಆಯಾ ಆಗಮೋಕ್ತವಾದಂಥ ದೃಷ್ಟಿಯಿಂದ ಒಂದೊಂದು ಶಿಲ್ಪವನ್ನು ಮಾಡಿದ ರೀತಿ ಇದೆಯಲ್ಲ, ಆ ಶಿಲ್ಪದಲ್ಲೂ ಬೇರೆ ಬೇರೆ ಕ್ರಮಗಳಿದೆ. ಅದು ಹೊಯ್ಸಳ ವಾಸ್ತುಶಿಲ್ಪ ಬೇರೆ ಇದೆ, ಚಾಲುಕ್ಯರು ಕಟ್ಟಿದ ವಾಸ್ತುಶಿಲ್ಪ ಬೇರೆ ಇದೆ. ಹಾಗೆಯೇ ಬೇರೆ ಬೇರೆ ಶಿಲ್ಪದ ಶೈಲಿಗಳು ಬೇರೆ ಇದ್ದಾವೆ. ಅದು ಹಳೆಬೀಡು, ಬೇಲೂರು, ಬೇರೆ ಕಡೆ ಎಲ್ಲ ನೋಡಿದ್ರೆ ನಮಗೆ ಈ ಶೈಲಿ ಭೇದಗಳು ಕಾಣಿಸ್ಕೊಳ್ಳುತ್ತೆ. ನಾಗರ ಶೈಲಿಯ ದೇವಾಲಯಗಳಿದೆ. ಹೀಗೆ ಬೃಹತ್ತಾದಂಥ ದೇವಾಲಯಗಳು ತಮಿಳುನಾಡಿನ ಕಡೆ ಕಟ್ಟಿದ್ದಾರೆ. ನಮ್ಮಲ್ಲೆಲ್ಲ ಸೌಂದರ್ಯಾತ್ಮಕವಾದ ದೇವಾಲಯಗಳು ತುಂಬ ಚಿಕ್ಕದಾಗಿರುತ್ತೆ, ಆದರೆ ತುಂಬ ವಿಸ್ತಾರವಾಗಿರಲ್ಲ. ಅದು ನಾತಿ ಹ್ರಸ್ವಂ ನಾತಿ ದೀರ್ಘಂ ಇದ್ದ ಹಾಗೆ ತುಂಬ ವಿಸ್ತಾರ ಅಲ್ಲ, ಆದರೆ ತುಂಬ ಒಂದು ನೋಡಿದ್ರೆ ಒಂದು ಸೌಂದರ್ಯ ಅನ್ನೋದು ಅದರೊಳಗೆ ಎದ್ದು ಕಾಣಬೇಕು. ಅಂದರೆ ಇಡೀ ದೇವಾಲಯ ಅಂದರೆ ಅದೊಂದು ಸೌಂದರ್ಯದ ಕ್ರಮವೂ ಇದೆ. ಅದರೊಳಗೊಂದು ಧಾರ್ಮಿಕವಾದಂಥ ಅನೇಕ ವಿಧಿವಿಧಾನಗಳ ಮೂಲಕ ಆ ದೇವಾಲಯಕ್ಕೆ ಒಂದು ವಿಶಿಷ್ಟವಾದಂಥ ಮೆರುಗು ಬರುತ್ತೆ. ಹಾಗಾಗಿ ಅದು ಸಾಂಸ್ಕೃತಿಕ ಕೇಂದ್ರವೂ ಹೌದು, ಧಾರ್ಮಿಕ ಕೇಂದ್ರವೂ ಹೌದು, ಶೈಕ್ಷಣಿಕ ಕೇಂದ್ರವೂ ಹೌದು. ಹೀಗೆ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಶಾಸನಗಳಿವೆ. ಈ ದೇವಾಲಯಗಳಿಗೆ ಬಿಟ್ಟಂಥ ಆಯಾ ಕಾಲದಲ್ಲಿದ್ದಂಥ ರಾಜರುಗಳು ಕೆಲವು ಶಾಸನಗಳನ್ನು ಹಾಕಿದ್ದಾರೆ. ಆ ಶಾಸನದಲ್ಲಿ ಕೆಲವು ಕಡೆ ಉಲ್ಲೇಖ ಇದೆ. ಆ ರಾಜ್ಯವನ್ನು, ಆ ಪ್ರದೇಶವನ್ನು ಆಳ್ತಾ ಇದ್ದ ಒಬ್ಬ ಮಾಂಡಳಿಕನೋ, ಒಬ್ಬ ಮನ್ನಯ್ಯನೋ, ಒಬ್ಬ ಸಾಮಂತನಿಗೆ
ಆರ್ಥಿಕವಾಗಿ ಏನಾದರೂ ಸಮಸ್ಯೆ ಆದಾಗ ಆ ದೇವಾಲಯದ ಅರ್ಥಕೋಶದಿಂದ ಅಲ್ಲಿಂದ ತೆಗೆದು ಸಾಲ ಕೊಡ್ತಾ ಇದ್ದಿದ್ದು ರಾಜರಿಗೆ. ಅಂದರೆ ದೇವಾಲಯ ಅಷ್ಟರ ಮಟ್ಟಿಗೆ. ಮತ್ತಿಷ್ಟೆಲ್ಲ ಅನೇಕ ಭೀಕರವಾದ ಬರಗಾಲ ಬಂದಾಗ, ಅಷ್ಟು ಬರಗಾಲದಲ್ಲಿ ಬಂದಾಗ ಅವ್ರಿಗೆ ಅನ್ನ ಸಂತರ್ಪಣೆ ಅನ್ನ ಮಾಡೋದಕ್ಕಾಗಿ ದೇವಾಲಯದಲ್ಲೇ ಬೇರೆ ಬೇರೆ ಇದೆ ನೋಡಿ. ಅಲ್ಲಿ ನಿಮಗೆ ಗಂಧಕಾರಿದ್ದಾರೆ, ಅಲ್ಲಿ ಗಂಧ ಹರಿದು ಮಾಡ್ತಕ್ಕಂಥವ್ರು, ಕುಂಕುಮವನ್ನು ತಯಾರು ಮಾಡ್ತಕ್ಕಂಥವ್ರು, ಹೂವನ್ನು ಕಟ್ತಂಥ ಹೂವಾಡಿಗರು. ಅಂದರೆ ಎಷ್ಟು ಬಗೆಯ ಸಮುದಾಯಗಳು ಒಂದು ದೇವಾಲಯವನ್ನು ಆಶ್ರಯ ಮಾಡಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ರೀತಿ ಒಂದು ದೇವಾಲಯ ಅಂತ ಹೇಳಿದ್ರೆ ಬರೀ ಕೇವಲ ಪೂಜೆ ಪುರಸ್ಕಾರ ಹೋಗೋದು, ಅಲ್ಲೊಂದು ಕಡ್ಡಿ ಕರ್ಪೂರ ಅರ್ಚನೆ ಮಾಡಿಸೋದು, ಪ್ರಸಾದ ತೊಗೊಂಡು ಬರೋದು ಮಾತ್ರ ಅಲ್ಲ. ಅದ್ರ ಹಿಂದೆ ಒಂದು ವಿಸ್ತಾರವಾದಂಥ ಒಂದು ಸಂಸ್ಕೃತಿ ಇದೆ ಅಂತ. ಈ ಬಗೆಯ ಸಂಸ್ಕೃತಿ ಯಾವ ದೇಶದಲ್ಲಾಗಲಿ ಯಾವ ನಾಡಿನಲ್ಲಾಗಲಿ ಎಲ್ಲೂ ಇಲ್ಲ. ಭಾರತವನ್ನು ಹೊರತುಪಡಿಸಿದ್ರೆ ನೀವು ಯಾವ ಭಾಗದಲ್ಲಿ ಹೋದರೂ ಕೂಡ ಅವು ಒಂದು ರೀತಿ ಪಾಳು ಬಿದ್ದ ಕಲಾಮೂರ್ತಿಗಳ ಥರ ಕಾಣಿಸುತ್ತೆ. ಉದಾಹರಣೆಗೆ ನಿಮಗೆ ಪಿರಮಿಡ್ಗಳು ನೋಡ್ಬೋದು, ಈಜಿಪ್ಟ್ನಲ್ಲಿ ಪಿರಮಿಡನ್ನು, ಅಥವಾ ಚೈನಾಕ್ಕೆ ಹೋದರೆ ಬೃಹತ್ತಾದ ನೋಡ್ಬೋದು, ಅಲ್ಲಿ ಗೋಡೆಗಳನ್ನ ನೋಡ್ತೀರಿ ವಿಸ್ತಾರವಾದದ್ದು. ಟಿಬೇಟ್ಗೆ ಹೋದರೆ ಅಲ್ಲಿ ಬೇರೆ ಬೇರೆ ಬಗೆಯ ಪದ್ಮಸಂಭವ ಇತ್ಯಾದಿ ದೇವತೆಗಳು ಇರ್ತಾರೆ, ಶಾಕ್ತ ದೇವತೆಗಳು ಹೆಚ್ಚು. ಆದರೆ ಅಲ್ಲಿ ಪೂಜೆಗಿಂತ ಹೆಚ್ಚಾಗಿ ಆರಾಧನೆ, ಮೌನದ ಆರಾಧನೆ ಇರುತ್ತೆ, ಧ್ಯಾನ ಇತ್ಯಾದಿಗಳಿರುತ್ತೆ. ಜಪಾನ್ಗೆ ಹೋದರೆ ಬೇರೆ ರೀತಿ ಕಾಣಿಸುತ್ತೆ, ಥೈಲ್ಯಾಂಡ್ಗಳ ಕಡೆ ಹೋದರೆ. ಅಂದರೆ ಅಲ್ಲೆಲ್ಲ ಇರೋದು ಏನು ಅಂತ ಹೇಳಿದ್ರೆ ಅದು ವ್ಯಕ್ತಿಗೂ ಮತ್ತು ಆ ದೇವತೆಗೂ ಮಾತ್ರ ಸಂಬಂಧ ಮಾಡ್ತಾರೆ ಇರೋದು. ಈಗ ಬೌದ್ಧರ ದೇವಾಲಯಗಳಿಗೆ, ಜೈನರ ದೇವಾಲಯಗಳಿಗೆ ಹೋದರೆ ನೀವು ಇದನ್ನೇ ಕಾಣೋದು. ಅಲ್ಲಿ ನಿಮಗೆ ಯಾವುದೇ ಬಗೆಯಲ್ಲಿ ಅಲ್ಲಿ ಹೋಗ್ತೀರಿ, ಒಂದು ಕಡ್ಡಿ ಇರುತ್ತೆ, ಒಂದು ಗಂಧದ ಕಡ್ಡಿಯನ್ನು ಹಚ್ಚುತ್ತೀರಿ, ಮೌನವಾಗಿ ಕೂತ್ಕೊಳ್ತೀರಿ. ಅದು ಒಂದು ರೀತಿಯ ಬೇರೆ ಕ್ರಮ. ಆದರೆ ಅಲ್ಲಿ ಯಾವುದನ್ನು ನಾವು ಕಲಾ ಸೊಗಸು ನೋಡಬೇಕು, ಒಂದು ಸೌಂದರ್ಯವನ್ನು ನೋಡಬೇಕು, ಒಂದು ಸಂಸ್ಕೃತಿ ವೈಭವ ನೋಡಬೇಕು, ಅದು ಯಾವುದೂ ಕೂಡ ಯಾವುದೇ ದೇಶದಲ್ಲೂ ಇಲ್ಲದೆ ಇರೋದನ್ನು ನಮ್ಮ ದೇಶದಲ್ಲಿದೆ. ಹಾಗಾಗಿ ನಮ್ಮ ದೇಶವನ್ನು ಏನಾದರೂ ಉಳಿಯೋದು ಅಂತಂದರೆ ಅದು ದೇವಾಲಯಗಳ ಮೂಲಕ. ನಮ್ಮ ದೇಶ ಏನಾದರೂ ಸಂಸ್ಕೃತಿ ವೈಭವದ ಉನ್ನತಿ ಇದೆ ಅಂತ ಅನ್ನೋದಾದರೆ ಅದು ಗುರುಕುಲಗಳ ಮೂಲಕ. ಮೆಕೆಂಜಿ ಬಂದಾಗ ನಮ್ಮಲ್ಲಿರುವಂಥ ಸಾವಿರಾರು ಗುರುಕುಲಗಳನ್ನು ಮೆಕೆಂಜಿಯ ಕಾರಣದಿಂದ ಇಂಗ್ಲೀಷನ್ನು ವಿದ್ಯಾಭ್ಯಾಸವನ್ನು ಅವನು ತರೋ ಮೂಲಕ ಇಲ್ಲಿದ್ದಂಥ ಅನೇಕ ಗುರುಕುಲಗಳು ನಾಶ ಆಗೋದು, ಗುರುಕುಲಗಳನ್ನು ಹಾಳು ಮಾಡಿದ್ರು ಅವರು. ಇದು ಬ್ರಿಟಿಷ್ನವರು ಮಾಡಿದಂಥ ಒಂದು ತಂತ್ರ. ಅದರ ಮೂಲಕ ಮನೆಗಳಲ್ಲಿದ್ದಂಥ ಗುರುಕುಲಗಳು ಹೋದವು. ಸಾಮೂಹಿಕವಾದಂಥ ಕೆಲವು ಶ್ರೀಮಂತರು ಗುರುಕುಲಗಳನ್ನು ನಡೆಸ್ತಾಯಿದ್ರು, ಅದು ಹೋಯಿತು. ಹೀಗೆ ಗುರುಕುಲಗಳನ್ನು ಹೋದರೂ ಕೂಡ ಮತ್ತೆ ಕಳೆದ 10 ವರ್ಷಗಳ ಇತ್ತೀಚೆಗೆ ಮತ್ತೆ ಸಂಸ್ಕೃತಕ್ಕೆ ಒಂದು ಪ್ರಾಧಾನ್ಯ ಬಂದು, ಸಂಸ್ಕೃತಕ್ಕೆ ಒಂದು ವಿಶಿಷ್ಟತೆ ಬಂದು, ಅದಕ್ಕಾಗಿ ಕೇಂದ್ರ ಸರ್ಕಾರ ಗುರುಕುಲಗಳನ್ನು ಯಾರು ನಡೆಸ್ತಾ ಇದ್ದಾರೋ ಅವರಿಗೆ ಬೇಕಾದಷ್ಟು ಹಣವನ್ನು ಆಯಾ ಅಧ್ಯಾಪಕರ ನೇಮಕ ಮಾಡಿಕೊಂಡ್ರೆ 10 ತಿಂಗಳ ವೇತನವನ್ನು ಸರ್ಕಾರ ಕೊಡ್ತಾಯಿದೆ, ಕೇಂದ್ರ ಸರ್ಕಾರ. ಅದಕ್ಕಾಗಿ 800 ಕೋಟಿ ರೂಪಾಯಿ ಈ ಬಾರಿ 2000 ಕೋಟಿಯನ್ನು ಕೊಟ್ಟಿದ್ದಾರಂತೆ. ಇಡೀ ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇರುವಂಥ ಗುರುಕುಲಗಳ ಸಬಲೀಕರಣ ಆಗಬೇಕು ಅನ್ನೋದು ಅದರ ಹಿಂದಿನ ಉದ್ದೇಶ. ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿ ಇದೆ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ. ಅದು ಈ ಬಾರಿ ಅವರಿಗೆ 2000 ಕೋಟಿ ಕೊಟ್ಟಿರೋದು. ಅದರ ಮೂಲಕ ಏನು ಅಂದರೆ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ, ಪಶ್ಚಿಮ ಭಾರತ, ಪೂರ್ವ ಭಾರತ, ಉತ್ತರ ಭಾರತದಲ್ಲಿ ಎಲ್ಲೆಲ್ಲಿ ಗುರುಕುಲಗಳಿವೆಯೋ ಗುರುಕುಲಗಳನ್ನು ಸಬಲೀಕರಣ ಮಾಡಬೇಕು ಅಂತ, ಅವುಗಳನ್ನು ಉತ್ಥಾನ ಮಾಡಬೇಕು ಅನ್ನೋದು ಅದರ ಹಿಂದಿನ ಉದ್ದೇಶ. ಈ ಸಂಸ್ಕೃತ ಅದರ ಮೂಲಕ ವೇದಗಳಿಗೆ ಸಂಬಂಧಪಟ್ಟಾಗಿ ಆಯಾ ಶಾಖೆಗಳು ಉಳಿಬೇಕಾಗಿದೆ. ಕಾರಣ ಏನಂದರೆ ಋಗ್ವೇದದಲ್ಲಿರೋದು ಈಗ 2 ಶಾಖೆ, ಒಂದು 100 ಶಾಖೆ ಇತ್ತು ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಯಜುರ್ವೇದ, ಸಾಮ, ಅಥರ್ವಣ 4 ವೇದಗಳಲ್ಲಿದ್ದ ಶಾಖೆಗಳೆಲ್ಲ ಹೋಗಿ ಕೇವಲ 1, 2, 3 ಶಾಖೆಗಳಾಗಿ ಉಳಿದಿರುವ ಸಂದರ್ಭ ಇವತ್ತಿರೋದು. ನಮ್ಮಲ್ಲಿ ಋಗ್ವೇದದಲ್ಲಿ ಶಾಖೆ ಮತ್ತು ಭಾಷ್ಕಲ ಅಂತ 2 ಶಾಖೆಗಳಿರೋದು. ಮತ್ತು ವೇದಗಳನ್ನು ಸಸ್ವರವಾಗಿ ಹೇಳ್ತಕ್ಕಂಥದ್ದು, ಅದರ ಮೇಲೆ ಬಂದಂಥ ವೇದಾಂಗಗಳು, ಎಷ್ಟು ಶಾಸ್ತ್ರಗಳು ಬೆಳೀತು. ಎಲ್ಲ ಶಾಸ್ತ್ರಗಳು ಬೆಳೆಯೋದಕ್ಕೆ, ಜ್ಯೋತಿಷ್ಯ ಬೆಳೆಯೋದಕ್ಕೆ ಮೂಲ ಕಾರಣವಾಗಿದ್ದು ದೇವಸ್ಥಾನ ಅಂತ ಹೇಳಿ. ಈ ದೇವಾಲಯ ಯಾವುದನ್ನು, ಅದಕ್ಕೆ ಆಯತನ ಭವತಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆಯತನ ಉಳಿದ್ರೆ ಆ ಗ್ರಾಮ ಉಳಿಯುತ್ತೆ, ಗ್ರಾಮದಲ್ಲಿರುವ ಜನ ಸಮೃದ್ಧಿಯಾಗಿರ್ತಾರೆ. ಮತ್ತು ಅದು ಅಲ್ಲಿನ ಬೆಳೆಗಳಿಗೆ, ಅಲ್ಲಿರುವ ಭೂಮಿಗೆ, ಅಲ್ಲಿರ್ತಕ್ಕಂಥ ವರುಣದೇವನಿಗೆ, ಅಲ್ಲಿರುವ ಇತರ ದೇವತೆಗಳಿಗೂ ಕೂಡ ಒಂದು ಸಂಪನ್ನ ಸ್ಥಿತಿ ಬರುತ್ತೆ. ಒಂದು ದೇವಾಲಯಕ್ಕೆ ಒಂದು ದೇವತೆ ಅಂದರೆ ದೇವತೆಯ ಪರಿವಾರ ದೇವತೆಗಳು ಇರುತ್ತೆ. ಅವಾಗ ಪರಿವಾರ ದೇವತೆಗಳು, ನೀವು ಒಂದೇ ದೇವರಿಗೆ ಹೋದ ಒಂದು ದೇವರು ಇರೋಲ್ಲ.
ಯಾಕೆಂದರೆ ಪೂರ್ವ, ಉತ್ತರ, ಪಶ್ಚಿಮ, ಆಗ್ನೇಯ ದಿಕ್ಕಲ್ಲಿ, ವಾಯುವ್ಯ ದಿಕ್ಕುಗಳಲ್ಲಿ ಬೇರೆ ಬೇರೆ ಆಯಾ ಆಗಮೋಕ್ತವಾಗಿ ವಿಧಿಯ ಪ್ರಕಾರ ಬೇರೆ ಬೇರೆ ಪರಿವಾರ ದೇವತೆಗಳನ್ನು ಇಟ್ಟಿರ್ತಾರೆ. ಇಂಥ ಪರಿವಾರ ದೇವತೆಗಳ ಮೂಲಕ ಒಂದು ಮೂಲ ಮೂರ್ತಿ ಏನಿದೆಯೋ ಅದು ವಿರಾಜಮಾನವಾಗುತ್ತೆ. ಅದರ ಮೂಲಕ ನಮಗೊಂದು ಪಾಸಿಟಿವ್ ಎನರ್ಜಿಯನ್ನು ಬರೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ಕೇವಲ ಇಷ್ಟು ಮಾತ್ರ ಅಲ್ಲ, ಒಂದು ಸಂಸ್ಕೃತಿ ಅನ್ನೋದು ದೇವಾಲಯದ ಮೂಲಕ ಹೊರಟು ಇಡೀ ಆ ಪ್ರದೇಶವನ್ನು, ಆ ನಗರವನ್ನು, ಆ ಹಳ್ಳಿಯನ್ನು, ಗ್ರಾಮವನ್ನು, ಆ ಖೇಡವನ್ನು, ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಜನರನ್ನು ಒಟ್ಟುಗೂಡಿಸಿ ನಿಲ್ಲಿಸ್ತಕ್ಕಂಥ ಒಂದು ವಿಶಿಷ್ಟವಾದದ್ದು ಈ ದೇವಾಲಯ. ಹಾಗಾಗಿ ನಮ್ಮ ದೇಶದಲ್ಲಿ ದೇವಾಲಯಗಳ ಬಗ್ಗೆ, ದೇವಾಲಯವನ್ನು ಕಟ್ಟೋ ಬಗ್ಗೆ, ಅದರ ಜೀರ್ಣೋದ್ಧಾರ ಮಾಡೋ ಬಗ್ಗೆ ಯಾತಕ್ಕಾದಷ್ಟನ್ನು ಮಾಡ್ತಾಯಿದ್ದಾರೆ. ಮತ್ತು ಅದು ಇಲ್ಲದೇ ಇದ್ದರೆ, ಏಕೆಂದರೆ ನಾವು ದೇವಾಲಯ ಮೂಲಕ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಅದರ ಮೂಲಕ ನಾವು ನಮ್ಮನ್ನು ನಾವು ವ್ಯಕ್ತಿಯಾಗಿ ಮಾತ್ರ ಅಲ್ಲ, ಇಡೀ ಸಮಾಜವೇ ಅದರ ಮೂಲಕ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಈ ದೇವಾಲಯಗಳು ಅನ್ನೋದು ಒಂದು ಇತಿಹಾಸ. ಈ ದೇವಾಲಯದ ಒಂದು ಚಾರಿತ್ರಿಕ ಇತಿಹಾಸ ಹೀಗೆ. ಹಾಗಾಗಿ ದೇವಾಲಯಗಳು ಬಂದಿದ್ದು ಏನಂದರೆ, ದೇವತೆಗಳಿಗೂ ನಮಗೂ ಅಂತರ ಭಿನ್ನವಾದಾಗ, ಅಂತರ ತುಂಬ ದೂರವಾದಾಗ ದೇವಾಲಯಗಳು ನಮ್ಮಲ್ಲಿ ಬಂದು, ಆ ದೇವಾಲಯಗಳ ಮೂಲಕ, ಆ ಪ್ರತಿಮಾ ಮೂರ್ತಿ ಮೂಲಕ ನಾವು ಆ ದೇವರನ್ನು ಆರಾಧನೆ ಮಾಡಿ ಅವರನ್ನು ನಾವು ಆಹ್ವಾನ ಮಾಡಿ ಅದರ ಮೂಲಕ ನಾವು ಉದ್ಧಾರದ ಕಡೆ ಹೋಗೋದಕ್ಕೆ ಸಾಧ್ಯ ಆಗಿರೋದು. ಆ ರೀತಿ ದೇವಾಲಯಗಳಿವೆ. ಹಾಗಾಗಿ ನಮ್ಮ ಸಂಸ್ಕೃತಿ ಅಂತಂದರೆ ನೋಡಿ, ಒಂದು ನಮ್ಮ ಸಂಸ್ಕೃತಿ ಎಲ್ಲಿವರೆಗೂ ದೇವಾಲಯಗಳಿರುತ್ತೋ ಅಲ್ಲಿವರೆಗೂ ಭಾರತೀಯ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿ ಇರುತ್ತೆ. ಎಲ್ಲಿವರೆಗೂ ಗುರುಕುಲಗಳಿರುತ್ತೋ ಆ ಗುರುಕುಲಗಳಿರೋ ತನಕನೂ ನಮ್ಮ ಸನಾತನ ಸಂಸ್ಕೃತಿಗೆ ಯಾವ ಭಂಗವೂ ಇರಲ್ಲ, ಯಾವ ಬಾಧೆಯೂ ಇರಲ್ಲ. ಎಲ್ಲಿವರೆಗೂ ನಮ್ಮಲ್ಲಿ ಮಠಗಳು, ಕ್ಷೇತ್ರಗಳಿರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಸಂಸ್ಕೃತಿ ಅನ್ನೋದು ಸುಪುಷ್ಟವಾಗಿ, ಅದು ಸಾತತ್ಯವಾಗಿ ಇರುತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅದಕ್ಕೆ ಎಲ್ಲ ಹೊಳೆಗಳ ಪಕ್ಕದಲ್ಲಿ, ನದಿಗಳ ಪಕ್ಕದಲ್ಲಿ, ಗುಡ್ಡಗಳ ಮೇಲೆ, ಬೆಟ್ಟಗಳ ಮೇಲೆ, ದೊಡ್ಡ ಪರ್ವತಗಳ ಮೇಲೆ ನಮ್ಮಲ್ಲಿ ಈ ಗುಪ್ತವಾಗಿ ಈ ದೇವಾಲಯಗಳನ್ನು, ಗುಡಿಗಳನ್ನು, ಬೇರೆ ಬೇರೆ ರೀತಿಯಗಳನ್ನು ನಿರ್ಮಾಣ ಮಾಡಿದ್ದು. ನಗರಗಳಲ್ಲಿ ಹೇಗೆ ನಿರ್ಮಾಣ ಮಾಡಿದ್ರೋ, ಕೆಲವರು ಯೋಗಿಗಳಿಗಾಗಿ, ಅವಧೂತರುಗಳಿಗಾಗಿ, ಸಂತರಿಗಾಗಿ ಪ್ರತ್ಯೇಕವಾಗಿ ಗುಡಿಗಳ ನಿರ್ಮಾಣವನ್ನು ಅವರು ಬೇರೆ ಬೇರೆ ಕಡೆ ಮಾಡಿದ್ರು. ಮುಂದೆ ಅದೇ ಅವರು ಎಲ್ಲಿ ತಪಸ್ಸು ಮಾಡ್ತಾಯಿದ್ರು, ಈಗ ಉದಾಹರಣೆಗೆ ಅರುಣಾಚಲದಲ್ಲಿ ರಮಣ ಮಹರ್ಷಿಗಳು, ಅಲ್ಲಿ ಅರುಣಾಚಲೇಶ್ವರ ಇದ್ದ. ಆದರೆ ಯಾವಾಗ ರಮಣ ಮಹರ್ಷಿಗಳಲ್ಲಿ ಹೋದರೋ ರಮಣಾಶ್ರಮ ಮೂಲಕ ಮತ್ತೆ ಧಾರ್ಮಿಕವಾದಂಥ ಒಂದು ಸಂಗೋಪನೆಗೆ ಅವಕಾಶವಾಯಿತು. ಅಂದರೆ ನಮ್ಮಲ್ಲಿ ಒಂದು ದೇವಾಲಯ ಅಂತ ಹೇಳಿದ್ರೆ ಕೇವಲ ಅದು ಗ್ರಾಮ ಮಾತ್ರ ಅಷ್ಟೇ ಅಲ್ಲ, ಅಲ್ಲಿಗೆ ಯೋಗಿಗಳು, ಅವಧೂತರು, ಸ್ವಾಮಿಗಳು, ಸಂತರು ಇವರೆಲ್ಲ ಬರೋ ಮೂಲಕ ಏನಾಯಿತು ಅಂತ ಅದಕ್ಕೊಂದು ವಿಶಿಷ್ಟತೆ, ಒಂದು ಧಾರ್ಮಿಕವಾದ ಒಂದು ವಿಶಿಷ್ಟತೆ ಬರೋದಕ್ಕೆ ಸಾಧ್ಯ ಆಯಿತು. ಆ ವಿಶಿಷ್ಟತೆಯ ಬಂಧದಲ್ಲಿ ನಮ್ಮ ಸಂಸ್ಕೃತಿ ಅನ್ನೋದು ಉಳಿದಿರೋದು. ಈ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದದ್ದು ನಮ್ಮ ಧರ್ಮ. ನಮ್ಮ ಅನೇಕ ಆಘಾತಗಳು, ಪ್ರತ್ಯಾಘಾತಗಳು ನಡೆದಿವೆ. ಯಾವ್ಯಾವ ಕಾಲದಿಂದ ಕ್ರಿಸ್ತಶಕ ಗ್ರೀಕರ ಆಗಮನದಿಂದ ಹಿಡಿದು ನಮ್ಮಲ್ಲಿ ಅನೇಕ ಬಗೆಯ ಮುಸ್ಲಿಮರ ಆಗಮನ, ಅವರು ಮಾಡಿದ ದಂಡಯಾತ್ರೆಗಳಲ್ಲಿ ನಡೆಸಿದಂಥ ವಿಗ್ರಹ ಭಂಜನೆಗಳು, ಇದೆಲ್ಲ ನೀವು ಚರಿತ್ರೆಯಲ್ಲಿ ನೋಡೇ ಇರ್ತೀರಿ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಪುನರುದ್ಧಾರ, ಮತ್ತೆ ಜೀರ್ಣೋದ್ಧಾರ, ಮತ್ತೆ ದೇವಾಲಯಗಳನ್ನು ಕಟ್ಟಿ ದೇವಾಲಯಗಳ ಮೂಲಕ ಮತ್ತೆ ತಮ್ಮ ಆತ್ಮೋದ್ಧಾರ ಮಾಡಿಕೊಳ್ತಿರೋದು. ದೇವಾಲಯಗಳು ಹೇಗೆ ಒಂದು ಸಾಮಾಜಿಕ ಉದ್ಧಾರಕ್ಕೆ, ಸಾಂಸ್ಕೃತಿಕವಾದ ಉದ್ಧಾರಗಳಿಗೆ ದಾರಿಯಾಗುತ್ತೋ ಅದೇ ಹೊತ್ತಿನಲ್ಲಿ ಆಧ್ಯಾತ್ಮಿಕವಾದ ಉದ್ಧಾರಕ್ಕೂ ಕೂಡ ಮೂಲ ಕಾರಣ. ಅಲ್ಲಿ ಬಂದು ಯಾರೋ ಒಬ್ಬ ಮಹಿಳೆ, ಒಬ್ಬ ಪುರುಷ ಬಂದು ಒಬ್ಬ ಭಕ್ತನಾದವನು ಕೂತ್ಕೊಂಡು 10 ನಿಮಿಷವೋ 20 ನಿಮಿಷವೋ ತನಗೆ ಬೇಕಾಗುವ ರೀತಿಯಲ್ಲಿ ಒಂದು ಧ್ಯಾನವನ್ನು ಒಂದು ಧಾರಣೆ ಮಾಡಿದ್ರೆ ಅದರಿಂದ ಉಂಟಾಗುವಂಥ ಒಂದು ವೈಬ್ರೇಷನ್ ಏನಿದೆಯೋ, ಅದರ ಮೂಲಕ ಉಂಟಾಗುವ ರೀತಿ ಏನಿದೆಯೋ ಅದು ಭಾಳ ವಿಶಿಷ್ಟವಾದ, ಅದು ಅವರವರಿಗೆ ಪ್ರತ್ಯೇಕವಾಗಿ ಅವರವ್ರಿಗೆ ಸೇರಿದ್ದು. ಹಾಗಾಗಿ ನಾವು ದೇವಾಲಯಗಳನ್ನು ಉಳಿಸ್ಕೋಬೇಕು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು, ಧರ್ಮಾಧಿಕಾರಿಗಳು ಈ ರೀತಿ ಜೀರ್ಣೋದ್ಧಾರದ ಕಾರ್ಯಗಳನ್ನು ತುಂಬ ಕಡೆ ಮಾಡ್ತಾಯಿದ್ದಾರೆ, ತುಂಬ ಕಡೆ ಮಾಡಿದ್ದಾರೆ. ಅದೇ ಹೊತ್ತಿನಲ್ಲಿ ನಮ್ಮ ಸುಧಾಮೂರ್ತಿಯವರು ಕೂಡ ಅನೇಕ ಪ್ರಾಚೀನವಾದ ದೇವಾಲಯಗಳನ್ನು ಪುನಶ್ಚೇತನ ಮಾಡಿದ್ದಾರೆ. ಅದೇ ಹೊತ್ತಿಗೆ ಕೇಂದ್ರ ಸರ್ಕಾರ ಕೂಡ ಅಲ್ಲಿ ಪುರಾತತ್ವ ಇಲಾಖೆಯವರು ಕೂಡ ಈ ರೀತಿ ಕೆಲವು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಸ್ಥಾನಗಳನ್ನು ಮಾಡಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ಆರ್.ಎನ್. ಶೆಟ್ಟಿ ಅವರ ಸುಪುತ್ರರು ಹೇಗೆ ಈ ದೇವಾಲಯವನ್ನು ಮತ್ತೆ ಶಿಲಾಮಯ ದೇವಾಲಯವನ್ನು ಅವರು ಪುನರುದ್ಧಾರ ಮಾಡಿದ್ರು, ಈ ಕಾರ್ಯ, ಈ ಕೆಲಸವು ತುಂಬ ಉದ್ದಕ್ಕೂ
ಅನೂಚಾರವಾಗಿ ಸತತವಾಗಿ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಈ ದೇವಾಲಯ ಅಂದರೆ ಬರೀ ಕೇವಲ ಕಲ್ಲು ಕಟ್ಟಡಗಲ್ಲ, ಅದು ದೇವಾಲಯ ಅಂದರೆ ಬರೀ ಕೇವಲ ಒಂದು ಶಿಲಾಮೂರ್ತಿ ಮಾತ್ರ ಅಲ್ಲ. ಕಲ್ಲು ಕಟ್ಟಡದ ಒಳಗಡೆ ಒಂದು ಪ್ರಾಣ ಪ್ರತಿಷ್ಠೆ ಇದೆ, ಅದರೊಳಗಡೆ ಒಂದು ನಿಮಗೆ ಬೇಕಾಗುವಂಥ ಒಂದು ಉದ್ಧಾರದ ಮಾರ್ಗ ಇದೆ. ಆ ದೇವತೆ ಅಥವಾ ಯಾವ ದೈವ ಇದೆಯೋ ಆ ದೈವ ನಿಮ್ಮ ಜೊತೆಗೆ ಸಖ್ಯಪಟ್ಟು ಅನನ್ಯವಾಗಿ ಅನನ್ಯ ಚಿಂತೆಯಂತೋಮ ಅಂತ ಏನು ಗೀತೆಯಲ್ಲಿ ಹೇಳ್ತಾನೆ, ನನ್ನನ್ನು ಅನನ್ಯವಾಗಿ ಯಾರು ಚಿಂತೆ ಮಾಡಿ ನನ್ನ ಶರಣು ಹೋಗ್ತಾರೋ ಅವರಿಗೆ ನಾನು ಅವರಲ್ಲಿ ಇರ್ತೀನಿ ನಾನು ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ಯಾವುದೇ ದೇವತೆಯನ್ನು ನೀವು ಸಂಪೂರ್ಣವಾಗಿ ಆರಾಧನೆಯ ಮೂಲಕ ಮಾಡಿದ್ರೆ, ಅದನ್ನು ಮಾಡಿದಾಗ ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಅನೇಕ ರೀತಿಯ ಚಿಂತೆ ಏನಿದೆಯೋ ಮನಸ್ಸಿನೊಳಗಿರುವ ಚಿಂತೆ ಅದು ನಿವಾರಣೆ ಆಗುತ್ತೆ. ಇದಕ್ಕೆಲ್ಲವೂ ಕಾರಣ ಆಗೋದು ಈ ದೇವಾಲಯ. ಹಾಗಾಗಿ ದೇವಾಲಯ ಅಂದರೆ ಅದು ಕಲ್ಲು ಕಟ್ಟಡ ಅಲ್ಲ, ಬರೀ ಶಿಲಾ ಮಂಟಪ ಮಾತ್ರ ಅಲ್ಲ, ಕೇವಲ ಮೂರ್ತಿ ಮಾತ್ರ ಅಲ್ಲ, ಅದರೊಳಗಡೆ ಒಂದು ವಿಶಿಷ್ಟವಾದಂಥ ಒಂದು ಶಕ್ತಿಮಯ ಇದೆ, ಒಂದು ಶಕ್ತಿ ತತ್ವ ಅಲ್ಲಿ ಅಡಕವಾಗಿದೆ. ಆ ಶಕ್ತಿ ತತ್ವವನ್ನು ನಾವು ಸ್ವೀಕಾರ ಮಾಡೋದು, ಅದರ ಮೂಲಕ ನಾವು ತಗೊಳ್ಳೋದು, ಒಂದು ಪೂಜೆ ಮಾಡೋದು ಅಂತ ಹೇಳಿದ್ರೆ ಅದರ ಮೂಲಕ ಅದನ್ನು ಒಂದು ಹೊರತುಪಡಿಸಿದರೆ ಬೇರೆ ಏನಿರಲ್ಲ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ, ಗ್ರಾಮಕ್ಕೆ, ಅಲ್ಲಿರ್ತಕ್ಕಂಥ ಸಮಸ್ತ ಜನವರ್ಗಕ್ಕೆ ಎಲ್ಲರಿಗೂ ಅನುಕೂಲವಾಗಬೇಕು, ಎಲ್ಲರಿಗೂ ತೃಪ್ತಿ ಆಗಬೇಕು, ಆನಂದ ಆಗಬೇಕು, ಸಂತೋಷವಾಗಬೇಕು ಅಂತ ಹೇಳಿದ್ರೆ ನಾವು ದೇವಾಲಯಗಳ ಮೂಲಕ ನಾವು ಅದನ್ನು ಪಡಿತೀವಿ. ಇದನ್ನು ಪಡೆದಿದ್ದನ್ನು ಹಿರೀಕರು, ಪ್ರಾಚೀನ ಪೂರ್ವಸೂರಿಗಳೆಲ್ಲ ಈ ತತ್ವವನ್ನು ಬೇರೆ ಬೇರೆ ರೀತಿಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಪಡಿತಾ ಹೋಗೋಣ ಅಂತ ಅನ್ನೋದನ್ನು ಮಾತು ಹೇಳ್ತಾ, ಇಂಥದ್ದೊಂದು ಒಳ್ಳೆಯ ಶಿಲಾಮಯವಾದ ನೂತನ ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಿ ಶಂಭುಲಿಂಗೇಶ್ವರ ದೇವರಿಗೆ ಈ ಒಳ್ಳೆ ಮಾಡಿದಿರಿ. ಇದು ಗುಣವಂತೆಯಲ್ಲಿ ಸದ್ಗುಣವಾದದ್ದು, ದೈವಿ ಗುಣ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ. ಗೀತೆಯಲ್ಲಿ 2 ಮಾತಿದೆ, ಒಂದು ದೈವಿ ಗುಣ, ಇನ್ನೊಂದು ರಾಕ್ಷಸಿ ಗುಣ ಅಂಥೇಳಿ. ಆ 2 ಗುಣಗಳಲ್ಲಿ ದೈವಿ ಗುಣ ನಮ್ಮಲ್ಲಿ ಹೆಚ್ಚು ಬೆಳೆಸ್ತಾ ಹೋಗಬೇಕು. ನಮ್ಮಲ್ಲರಿಗಿರುವ ರಾಕ್ಷಸಿ ಗುಣ ಏನಿದೆಯೋ ಅದು ಕಾಲಕ್ರಮೇಣ ಹೋಗಿ ದೈವಿ ಗುಣದ ಆವೇಶದಲ್ಲಿ ನಾವು ಬಂದಾಗ ಅಲ್ಲೊಂದು ಕಲೆಯ ಉದ್ಧಾರ ಆಗುತ್ತೆ, ಅಲ್ಲಿರುವ ಜನ ಉದ್ಧಾರ ಆಗ್ತಾರೆ, ಆನಂದ ತುಂಬುತ್ತೆ. ಇಡೀ ಕುಟುಂಬದಲ್ಲಿಯೇ ಒಂದು ಸಂತೋಷ, ಸಮೃದ್ಧಿ, ಆನಂದ, ಭಾಗ್ಯ, ಆರೋಗ್ಯ ಎಲ್ಲೂ ಬರೋದಕ್ಕೆ ಸಾಧ್ಯ ಆಗೋದು ಆ ದೇವತಾ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಮೂಲಕ. ಅಂಥದ್ದನ್ನು ಇವತ್ತು ಇಲ್ಲಿ ಗುಣವಂತೆಯಲ್ಲಿ ನಡೆದಿದೆ. ಇದು ನಿಜವಾದ ಅರ್ಥದಲ್ಲಿ ಸದ್ಗುಣವನ್ನು, ದೈವಿ ಗುಣವನ್ನು ಹೊತ್ತಿರುವಂಥ ಈ ಜಾಗದಲ್ಲಿ ಇಂಥದ್ದೊಂದು ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ, ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನ್ನ ಆಹ್ವಾನ ಮಾಡಿದಂಥ GS ಹೆಗಡೆ ಸಪ್ತಕ ಬೆಂಗಳೂರಿನ ಅವರನ್ನು ಕೂಡ ನಾನು ತುಂಬ ನೆನಪು ಮಾಡಿಕೊಳ್ತಾ ಈ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತು ಅದನ್ನು ಸಮಾಧಾನವಾಗಿ ಕೇಳಿದ ನಿಮಗೂ ಕೂಡ ವಂದನೆಗಳನ್ನು, ಕೃತಜ್ಞತಾಪೂರ್ವಕದ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಶಂಭುಲಿಂಗೇಶ್ವರ. ಬಂಧುಗಳೇ, ಅರಿವುಳ್ಳ ಸುಜ್ಞಾನಿ, ಅರಿವುಳ್ಳ ವಿಜ್ಞಾನಿ, ಅರಿವುಳ್ಳ ವಿದ್ವಾಂಸ, ಅರಿವುಳ್ಳ ಚಿಂತಕರು ಪ್ರೊಫೆಸರ್ ಮಲ್ಲೇಪುರಂ G. ವೆಂಕಟೇಶ್ವರವರು ಎಂಬುದು ಅವರ ಮಾತಿನಿಂದ ನಮ್ಮೆಲ್ಲ ಅರಿವಾಗಿದೆ. ಅವರ ಜ್ಞಾನ ಸದೃಶ ಮಾತಿಗೆ ನಾವೆಲ್ಲ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸೋಣ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ. ಬಂಧುಗಳೇ, ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು, ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು, ಕಾವೇರಿ ಎಂತಿರಲಿ ಮಾನವನ ಮನಸ್ಸು, ಕಾವೇರಿ ಎಂತಿರಲಿ ಮಾನವನ ಮನಸ್ಸು, ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ, ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ, ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ, ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ. ಡಾಕ್ಟರ್ ದಿನಕರ್ ದೇಸಾಯಿಯವರ ಚೌಪದಿಯ ಈ ಸಾಲಿನಂತೆ ಜೀವನದ ಕನಸು ಇರಲೆಂದು ಪರಿಭಾವಿಸಿದ ನಿಘರ್ವಿ, ಸುವಿಚಾರಿ, ವಿದೂಷಿ ಡಾಕ್ಟರ್ ಗೌರಿ ಹೆಗಡೆಯವರ ಪ್ರೀತಿಯ ನುಡಿಗೆ ವೇದಿಕೆ ಈ ಸಮಯ. ಅಮರಿ ಕಬರಿ ಬಾರ ಭ್ರಮರಿ ಮುಖರಿ ಕೃತಂ ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ.
ನಮಸ್ಸಭಾಯೇ ನಮೋ ಮಹದ್ಭ್ಯ. ಕ್ಷೇತ್ರಾಧಿಪನಾಗಿರುವಂತಹ ಶಂಭುಲಿಂಗೇಶ್ವರನನ್ನು ಮನಸ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯರನ್ನು ವಂದಿಸುತ್ತಾ, ಸಹೃದಯ ಭಕ್ತ ಸಮೂಹಕ್ಕೆ ಅಭಿವಂದನೆಯನ್ನು ಸಲ್ಲಿಸುತ್ತಾ, ಶಿಲಾಮಯ ದೇವಾಲಯದ ಅಮೃತ ಗಳಿಗೆಯಲ್ಲಿ ಒಂದೆರಡು ಮಾತುಗಳು. ಇದೊಂದು ಮಹತ್ತರವಾಗಿರುವಂಥ ಸಂದರ್ಭ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಭಗವದ್ ಅನುಗ್ರಹವಿಲ್ಲದೆ ಒಂದು ಸಣ್ಣ ಸಾಮರಸ್ಯದ ಕ್ಷಣವೂ ಕೂಡ ಒದಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪಂಚಲಿಂಗೇಶ್ವರನಾಗಿರುವಂತಹ ಈ ಶಂಭುಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಇಂತಹ ಒಂದು ಒಳ್ಳೆಯ ಸಂಗಮದ ಅನುಭವ ಒದಗಿ ಬಂದಿರುವಂಥದ್ದು. ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವವಾಗ್ತದೆ ಅಂತ ಆದರೆ, ಅದನ್ನು ನಾನಿಲ್ಲಿ ಈ ಗುಣವಂತೇಶ್ವರನ ಒಂದು ಸನ್ನಿಧಾನ ಅಥವಾ ಪ್ರಭಾವ ನನ್ನ ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ಈ ಕ್ಷಣದಲ್ಲಿ ಹಂಚಿಕೊಳ್ಳಲೇಬೇಕಾಗಿರುವಂಥದ್ದು. ಆಗ ಹೇಳಿದ್ರು ಉಡುಪಿಯ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ಅಂತ. ಅಲ್ಲ, ಅಲ್ಲಿ ಓದಿರುವಂಥದ್ದು. ನಾನು ಈಗ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಸರಸ್ವತಿ PU ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಉಡುಪಿಯ ಮಹಾವಿದ್ಯಾಲಯದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಸಂದರ್ಭ, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನನಗೆ ಗುರು ಸದೃಶವಾಗಿ ವಿನಯವೇ ಮೂರ್ತಿವೆತ್ತಂತೆ ನಿಂತಂಥವರು ಮಲ್ಲೇಪುರಂ ಸರ್ ಅವರು. ಆ ಸಂದರ್ಭದಲ್ಲಿ PhD ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ದೊರೆತಿರುವಂತಹ ಕೃತಿ ಕಿರಾತಾರ್ಜುನೀಯ ಮಹಾಕಾವ್ಯದ ವಿದ್ಯಾಮಾಧವಿಯ ವ್ಯಾಖ್ಯಾನ. ಯಾರು ಈ ವ್ಯಾಖ್ಯಾನಕಾರರು ಅನ್ನೋದು ಪ್ರಶ್ನೆ ಬಂದಾಗ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಈ ಗುಣವಂತೆಯವರು ಅಂತ ಅಂದಾಗ ನನಗೆ ಈ ಕೃತಿಯನ್ನು ನಾನು ಅಧ್ಯಯನ ಮಾಡಲೇಬೇಕು, PhDಯನ್ನು ಮಾಡಲೇಬೇಕು ಅನ್ನುವಂಥ ಭಾವ ಬಂತು. ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಳ್ತೀರಿ ಅನ್ನುವಂಥ ಪ್ರಶ್ನೆಗಳು ತುಂಬ ಬಂತು. ಇಲ್ಲ, ನಮ್ಮೂರಿನವರು ಈ ಅಧ್ಯಯನವನ್ನು ನಾನು ಮಾಡಲೇಬೇಕು ಅನ್ನುವಂತಹ ಛಲ ಇನ್ನೂ ಹೆಚ್ಚಿನದಾಯಿತು. ಆ ಪಂಡಿತ ವಿದ್ಯಾಮಾಧವ ಪಂಡಿತ ಕುಲದವರು, ಅವರು ಕೂಡ ಈ ಸಂದರ್ಭ ಒದಗಿ ಬರಲಿಕ್ಕೂ ಕೂಡ ಕಾರಣ ಇದೆ. ಆ ಕುಲದ ಒಬ್ಬ ಪಂಡಿತರು ಇಲ್ಲಿ ಇದ್ದಾರೆ ಈಗ. ಆನಂತರ ನನಗೆ ಈ ಒಂದು ಕಾರ್ಯಕ್ಕೆ ಮಾರ್ಗದರ್ಶಿಯಾಗಿರುವಂತಹ ಸರ್ ಅವರು ಇರುವಂಥದ್ದು, ಗುಣವಂತೇಶ್ವರನ ಸಾನ್ನಿಧ್ಯ ಒಂದು ಕಡೆ. ಈ ತ್ರಿವೇಣಿ ಸಂಗಮದಲ್ಲಿ ಪುನೀತಳಾಗುವಂತಹ ಭಾಗ್ಯ ನನಗೆ ಸಿಗ್ತದೆ ಅಂತ ಆದರೆ ನಾನು ಅದು ಯಾಕೆ ಬೇಡ ಅಂತ ಹೇಳಿ ಅನ್ನುವಂಥದ್ದು ನನಗೊಂದು ಸಂತೋಷ ಕೊಡುವಂಥ ವಿಷಯವಾಯಿತು. NG ಭಟ್ರವರು ಈ ಒಂದು ಸಭೆಗೆ ಬರಬೇಕು ಅಂತ ಹೇಳ್ಕೊಂಡಾಗ ಈ ಸಂದರ್ಭ ನನಗೆ ಒದಗಿ ಬರ್ತದೆ ಅನ್ನುವಂತಹ ಒಂದು ಕಲ್ಪನೆ ಕೂಡ ಇಲ್ಲ. ನಾನು PhD ಮಾಡಲಿಕ್ಕೆ ನನ್ನ ಅಧ್ಯಯನಕ್ಕೋಸ್ಕರ ತೆಗೆದುಕೊಂಡಿರುವಂಥದ್ದು, ವಿದ್ಯಾಮಾಧವರ ಕೃತಿಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ ಶಿಲಾಮಯ ದೇವಾಲಯದ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇಂತಹ ಒಂದು ಸಂದರ್ಭ ಒದಗಿ ಬರ್ತದೆ ಅಂತ ಆದರೆ ಇದು ನನ್ನ ಅದೃಷ್ಟವೇ ಸರಿ ಅನ್ನುವಂಥದ್ದನ್ನು ನಾನು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳೇಬೇಕು. ಇನ್ನು ಎಲೆಮರೆಯ ಕಾಯಿ ಅಂತಿರುವ ಈ ಉತ್ತರ ಕನ್ನಡದ ಅದೆಷ್ಟೋ ವಿದ್ವಾಂಸರ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ. ಪಂಚಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಗುಣವಂತೇಶ್ವರನನ್ನು ಆ ಕಿರಾತಾರ್ಜುನೀಯ ಮಹಾಕಾವ್ಯದ ಮಂಗಲ ಸ್ತುತಿಯಲ್ಲಿ ಹೇಳ್ತಾರೆ ಅಂತ ಆದರೆ ಈ ಕ್ಷೇತ್ರದ ಮಹಿಮೆ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೇ ಬೇಕು. ಮಹಾಕಾವ್ಯ ಎಂದಾಗ ಅದು ಒಂದು 4 ಪೇಜು 8 ಪೇಜು ಅಲ್ಲ, 18 ಸರ್ಗದಿಂದ ಕೂಡಿರಬೇಕಾಗಿರುವಂಥದ್ದು.
ಅದರಲ್ಲಿ ಸೂರ್ಯಾಸ್ತ, ಸೂರ್ಯೋದಯ ಇದರೆಲ್ಲರ ವರ್ಣನೆಗಳು ಕೂಡ ಇರಬೇಕಾಗಿರುವಂಥದ್ದು. ಆ ಮಹಾಕಾವ್ಯದಲ್ಲಿ ಈ ದೇವಾಲಯವನ್ನು ನನ್ನ ಆರಾಧ್ಯ ದೇವ ಅಂತ ಹೇಳ್ಕೊಂಡಿರುವಂಥದ್ದು ಇನ್ನೂ ವಿಶೇಷವಾಗಿರುವಂತಹ ಒಂದು ಸಂದರ್ಭ. ಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವಃ ಸದಾಶಿವಃ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಅನ್ನುವಂಥದ್ದು. ಅರ್ಥವಿಷ್ಟೇ ಇರುವಂಥದ್ದು, ದೇಹವು ದೇವಾಲಯವಾಗಿರಬೇಕು. ಯಾವ ರೀತಿಯಾಗಿ? ನಾವು ಮನಸ್ಸಿನ ನೆಮ್ಮದಿಗೋಸ್ಕರ ದೇವಾಲಯಕ್ಕೆ ಹೋಗ್ತೇವೆ. ಹೋದಂತಹ ಸಂದರ್ಭದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ಳೋದ್ರ ಬದಲು ಅಲ್ಲಿರುವಂಥ ಲೋಪದೋಷಗಳನ್ನು ಹುಡುಕುವುದೇ ನಮ್ಮದೊಂದು ವಿಚಾರವಾಗಿ ಬಿಡ್ತದೆ. ಅದಲ್ಲ. ಇನ್ನು ದೇವರ ದರ್ಶನ ಮಾಡಲಿಕ್ಕೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಲಪ್ರಯೋಗದ ದರ್ಶನವೇ ಅಲ್ಲಿ ಕಾಣ್ತಾ ಇರುವಂಥದ್ದು. ಪ್ರಸಾದ ಸ್ವೀಕರಿಸುವಂತಹ ಸ್ಥಿತಿಯಲ್ಲಿಯೂ ಕೂಡ ನಮ್ಮ ಮನಸ್ಥಿತಿ ಹೇಗೋ ಇರುವಂಥದ್ದು. ಇನ್ನು ಗಂಧಗಳನ್ನು ಕೊಟ್ಟರೆ ಅಲ್ಲಿಯ ಕಂಬಗಳನ್ನೇ ಅಲಂಕರಿಸುವಂತಹ ಒಂದು ವಿಚಾರಗಳನ್ನು ನಾವು ನೋಡ್ತಾ ಇರುವಂಥದ್ದು. ವಿಕಾರಕ್ಕೆ ತಿರುಗುವಂತಹ ದೂರವಾಣಿಗಳ ಆ ಮಾತುಗಳು ಏನಾಗ್ತಾ ಇರುವಂಥದ್ದು ಅಂತ ಅಂದರೆ ಭಕ್ತರ ಏಕಾಗ್ರತೆಯನ್ನು ಕೂಡ ನಾಶ ಮಾಡುವಂಥದ್ದು. ದೇವರಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮರೆತು ನಾವು ಮಾತಾಡ್ತಾ ಇರುವಂಥದ್ದು. ದೇವಾಲಯಕ್ಕೆ ಬರುವಂಥದ್ದು ಮನಸ್ಸಿನ ನೆಮ್ಮದಿಗೋಸ್ಕರ. ಆದರೆ ಬಂದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಮಾಡ್ತಾ ಇರುವಂಥ ವಿಚಾರಗಳೇ ಬೇರೆ ಆಗ್ತಾ ಇರುವಂಥದ್ದು. ಈಗ ಯೋಚಿಸಿ, ದೇಹವು ದೇವಾಲಯವಾಗಿರಬೇಕೋ ಅಥವಾ ದೇವಾಲಯವೂ ಕೂಡ ನಾವು ದೇವರಂತೆ ಈಗ ದೇವರಾಗೆ ನೋಡಿಕೊಳ್ಳುವ ರೀತಿ ಇರಬೇಕು ಅನ್ನೋದನ್ನು ನಾವು ಯೋಚಿಸಬೇಕಾಗಿರುವಂಥದ್ದು. 2ನೇ ಪಾದದಲ್ಲಿ ಹೇಳುವಂಥದ್ದು ಜೀವೋ ದೇವಃ ಸದಾಶಿವಃ ಅಂತ ಹೇಳುವಂಥದ್ದು. ಯಾವ ರೀತಿಯಾಗಿ? ನಮ್ಮ ಮನಸ್ಸಿನಲ್ಲಿಯೇ ಭಗವಂತ ಇದ್ದಾನೆ, ಅವನನ್ನು ಪೂಜೆ ಮಾಡಬೇಕಾಗಿರುವಂಥದ್ದು ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ. ಆದರೆ ನಾವು ಆ ರೀತಿಯಾಗಿ ಮಾಡ್ತಾ ಇಲ್ಲ. ದೇವರನ್ನು ಪೂಜಿಸೋದಕ್ಕೆ ನೆಮ್ಮದಿಗೋಸ್ಕರ ಅಂತ ಬಂದು ಇಲ್ಲಿ ಆ ನೆಮ್ಮದಿಯನ್ನು ಬೇರೆ ರೀತಿಯಲ್ಲಿ ಕಾಣ್ಕೊಳ್ಳುವಂತೆ ಮಾಡುವಂಥದ್ದು ಸರಿಯಲ್ಲ, ಅದು ಕೂಡ ಅಲ್ಲ. ಈಗ ಯೋಚಿಸಿ, ದೇವಾಲಯ ಅನ್ನುವಂಥದ್ದು ಸೆಲ್ಫಿಯ ಸ್ಟೇಟಸ್ಸಿಗೋ ಅಥವಾ ಭಕ್ತರ ಭಕ್ತಿಗೋ ಅನ್ನುವಂಥದ್ದು. ಜೀವನು ದೇವನಲ್ಲಿ ಕಲೆಯಬೇಕಾದರೆ ನಾನೆಂಬುದನ್ನು ನಾವು ಮರೆಯಲೇಬೇಕು. ಎಲ್ಲದೂ ನಾನೇ ಅಲ್ಲ. ಆ ಕಾರಣಕ್ಕಾಗಿ ಹೇಳುವಂಥದ್ದು, ಇನ್ನೊಂದು ಹೇಳುವಂಥದ್ದು ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ. ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ನಮ್ಮ ಉನ್ನತ ಸ್ಥಿತಿಗೆ ತಲುಪುವುದಕ್ಕೆ ಧಕ್ಕೆ ತರುವಂತಹ ಅಂಶಗಳು. ಜ್ಞಾನದ ಅರಿವಿಲ್ಲದೆ ಇರುವಂಥವನು ಈ ಎಲ್ಲದರ ಸಂಸರ್ಗದಿಂದ ತಾನೇ ಶ್ರೇಷ್ಠನೆಂದು ಭಾವಿಸಿ ರಾವಣನಂತೆ ಮೂರ್ಖನಾಗ್ತಾನೆ. ಆದರೆ ರಾವಣನಂತೆ ಮೂರ್ಖನಾಗುವ ಬದಲು ನಾವು ಭಕ್ತಿಯ ಭಾವದಿಂದ ಭಕ್ತಿ ಸಮರ್ಪಣೆಯೊಂದೇ ದಾರಿ ಅನ್ನೋದನ್ನು ತಿಳಿದು ದೇವರಿಗೆ ಸಮರ್ಪಣಾ ಭಾವದಿಂದ ಇರಬೇಕು ಅಂತ ತಪಸ್ವಿಗಳು, ದಾರ್ಶನಿಕರು, ವಿದ್ವಾಂಸರ ಮಾರ್ಗದರ್ಶನವಾಗಿದೆ. ಆದ್ದರಿಂದ ಈ ದೇವಾಲಯ ಅನ್ನುವಂಥದ್ದು ಶ್ರದ್ಧೆ ಭಕ್ತಿಯ ಕೇಂದ್ರವಾಗಿರಬೇಕು. ನಮ್ಮ ಬಾಹ್ಯ ಶರೀರಕ್ಕೆ ಕೊಡುವಷ್ಟು ನಾವು ಸ್ವಚ್ಛತೆ ಈ ದೃಷ್ಟಿಯಿಂದ ಕೊಡುವಷ್ಟು ದೇವಾಲಯಕ್ಕೂ ಕೂಡ, ದೇವಾಲಯದ ಸ್ವಚ್ಛತೆಗೂ ಕೂಡ ಗಮನ ಕೊಟ್ಟರೆ ಅಲ್ಲಿ ಶ್ರದ್ಧೆ ಹೆಚ್ಚಿರುವಂಥದ್ದನ್ನು ಕಾಣುವಂಥದ್ದು. ಶ್ರದ್ಧೆಯಿಂದ ದೇವನನ್ನು ಒಲಿಸಿದರೆ ಅವನು ಕೂಡ ನಮಗೆ ಒಲಿತಾನೆ ಅನ್ನುವಂಥದ್ದು ಸತ್ಯ. ಆ ಕಾರಣಕ್ಕಾಗಿ ಹೇಳುವಂಥದ್ದು ಸೋಹಂ ಭಾವೇನ ಪೂಜೆಯೇತ್ ಅನ್ನುವಂಥದ್ದು. ಈ ಪಂಚಲಿಂಗೇಶ್ವರನನ್ನು ವಿದ್ಯಾಮಾಧವ ಪಂಡಿತರು ಆ ಮಹಾಕಾವ್ಯದಲ್ಲಿಯೇ ಅವರನ್ನು ಹೇಳಿರುವಂಥದ್ದು, ಹೊಗಳಿರುವಂಥದ್ದು, ಈ ಕ್ಷೇತ್ರದ ಕುರಿತಾಗಿ ಹೇಳಿರುವಂಥದ್ದು ನಮಗೆ ತಿಳಿದಿರುವಂತಹ ಸಂಗತಿ. ವಿದ್ಯಾಮಾಧವ ಪಂಡಿತರ ಬಗ್ಗೆ ಇಲ್ಲಿಯ ಈ ಊರಿನ ಜನರಿಗೆ ಕೂಡ
ತಿಳಿದಿಲ್ಲದೇ ಇರುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. 32 ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಅವರು. ಅಂತಹ ವಿದ್ಯಾಮಾಧವ ಪಂಡಿತರು ಆ ವಿದ್ಯಾಮಾಧವೀಯ ವ್ಯಾಖ್ಯಾನದಲ್ಲಿ ಅದರ ಮಂಗಳ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ಶ್ರೀಮನ್ನೀಲಗುಹಾದ್ವಯೇ ಗುಣಮತಿ ಗ್ರಾಮ ಪ್ರಭೂತೆ ಪದೇ ಖ್ಯಾತೋ ರತ್ನಗಿರಿರ್ಮತಾ ಮಣಿರಭೂತ್ ತದ್ಪಾತ್ರ ಪೌತ್ರಾತ್ಮಜಃ ಯೋ ನಾರಾಯಣ ಸೂರಿರಸ್ಯ ತನಯೋ ವ್ಯಾಖ್ಯಾತುಮದ್ಯಾರಭೆ ವಿದ್ಯಾಮಾಧವ ಸಂಜ್ಞಿತ ಕವಿರಹಂ ಕಾವ್ಯಂ ಮಹದ್ಭಾರವೇಃ. ಇನ್ನೊಂದು ಹೇಳ್ತಾರೆ: ಗೋಕರ್ಣಾತ್ ದಕ್ಷಿಣಸ್ಯಾಂ ಕಕುಬಿ ಪರಿಮಿತೆ ಯೋಜನಾನಾಂ ಚತುಷ್ಕೆ ಶ್ರೀಮಾನ್ ಶ್ರೀಕಂಠಗುಪ್ತೋ ಜಯತಿ ಗುಣವತಿ ಸಂಜ್ಞಿತೋ ಗ್ರಾಮವರ್ಯಃ. ಇದು ಕಿರಾತಾರ್ಜುನಿಯ ವ್ಯಾಖ್ಯಾನದ ಸಂದರ್ಭದಲ್ಲಿ ವಿದ್ಯಾಮಾಧವ ಪಂಡಿತರು ಹೇಳಿರುವಂತಹ ಈ ಮಂಗಲಸ್ತುತಿ. ಅವರು ಈ ಗುಣವಂತೆಯನ್ನು ತನ್ನ ಆರಾಧ್ಯ ದೈವವೆಂದು ಕಂಡವರು. ಪಂಚಕ್ಷೇತ್ರದಲ್ಲಿ ಒಂದಾಗಿರುವಂತಹ ಈ ಗುಣವಂತೆ ಈಗ ನೂತನ ಶಿಲಾಮಯ ದೇವಾಲಯದೊಂದಿಗೆ ಪ್ರತಿಷ್ಠಾಪನೆಗೊಳ್ತಾ ಇರುವಂಥದ್ದು ಅತ್ಯಂತ ವಿಶೇಷವಾಗಿರುವಂಥದ್ದು. ಇದನ್ನು ಆ ಕಾಲದಲ್ಲಿಯೇ ಶಂಭುಲಿಂಗೇಶ್ವರ ತನ್ನ ಆರಾಧ್ಯ ದೈವವೆಂದು ಹೇಳಿರುವಂಥದ್ದು. ಆದ್ದರಿಂದ ನಾವು ಭಕ್ತಿಯ ಭಾವದೊಂದಿಗೆ ಈ ಭಗವಂತನನ್ನು ಪೂಜಿಸೋಣ. ಆ ಕುರಿತಾಗಿ ಪೂಜಿಸಿದರೆ ದೇವರೂ ಕೂಡ ಅನುಗ್ರಹಿಸ್ತಾನೆ ನಮ್ಮನ್ನು ಅಂತ ಹೇಳುವುದರ ಮೂಲಕ ನನ್ನ ಮಾತನ್ನು ಭಗವದರ್ಪಣ ಮಾಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಅಧ್ಯಾಪನದ ಮೂಲಕ ಭಕ್ತಿ ಮಾರ್ಗ ಅನುಸರಿಸಿದರೆ ದೇವ ಸಾನ್ನಿಧ್ಯ ಸಾಧ್ಯ ಎಂಬ ಹಿನ್ನೆಲೆಯ ಮಾತನಾಡಿರುವಂತಹ ಡಾಕ್ಟರ್ ಗೌರಿ ಹೆಗ್ಡೆ ಅವರಿಗೆ ನಾವೆಲ್ಲ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಯನ್ನು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈಗ ಈ ದಿನದ ಸಭಾಧ್ಯಕ್ಷೆಯ ಎಡೆಗೆ ನಾವು ಅಡಿಯನ್ನು ಇಡುತ್ತಾ ಇದ್ದೇವೆ. ಬಂಧುಗಳೇ, ಸುಭಾಷಿತದ ಒಂದು ನುಡಿ ಹೀಗಿದೆ: ಅಮೃತಂ ಕಿರತಿ ಹಿಮಾಂಶು ಗುಣಮೇವ ವ್ಯಕ್ತಿ ಸಾಧು ಅಂತ ಇದೆ. ಅಂದರೆ ಚಂದ್ರನು ಅಮೃತವನ್ನು ಕೊಡುವನು, ಒಳ್ಳೆಯವರು ಉತ್ತಮ ಗುಣ ಹೇಳುತ್ತಾರೆ. ಅಂತಹ ಗುಣವಂತರು, ಸ್ನೇಹಜೀವಿಗಳು, ಸಂಘಟನಾ ಚತುರರು ಆಗಿರುವವರು ಶ್ರೀಯುತ ಎಂ.ವಿ. ಹೆಗಡೆಯವರು ಈಗ ತಮ್ಮ ಅಧ್ಯಕ್ಷೀಯ ನುಡಿಯನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಸಹ ಅವಿರತವಾಗಿ ಕಾರ್ಯಕ್ರಮದ ಬಗ್ಗೆ ದುಡಿತಾ ಇದ್ದಾರೆ ಶ್ರೀಯುತರು. ಇಡಗುಂಜಿಯ ಸಿದ್ಧಿವಿನಾಯಕನಿಗೆ ಪ್ರಥಮವಾಗಿ ವಂದಿಸುತ್ತಾ ಹಾಗೂ ಸ್ಥಳವ ದೇವರಾದ ಶಂಭುಲಿಂಗೇಶನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ, ಇಂದಿನ ಸಭಾಧ್ಯಕ್ಷರಾಗಬೇಕಾಗಿದ್ದ ಶ್ರೀಯುತ ನರಸಿಂಹ ಪಂಡಿತರವರು ಕಾರಣಗಳಿಂದ ಇವತ್ತು ಈ ಸಮಯಕ್ಕೆ ಬರಲಿಕ್ಕಾಗಲಿಲ್ಲ. ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದರಿಂದ ಈ ಅವಕಾಶ ನನಗೆ ಸಿಕ್ಕಿದೆ. ಇದು ನನ್ನ ಪುಣ್ಯದ ಫಲವೆಂದು ನಾನು ಈ ಸಮಯದಲ್ಲಿ ತಿಳಿಯುತ್ತೇನೆ. ನಮ್ಮ ಅಧ್ಯಕ್ಷರಾದಂಥ ನರಸಿಂಹ ಪಂಡಿತರವರು ಈ 10 ದಿನಗಳ ಒಂದು ಕಾರ್ಯಕ್ರಮವನ್ನು ಎಲ್ಲ ವಿಭಾಗಗಳಲ್ಲಿ ಅತ್ಯುನ್ನತ ಜ್ಞಾನ ಇರುವಂಥ ವ್ಯಕ್ತಿಗಳನ್ನು ಆಯ್ದು ಅವರನ್ನು ಈ ಸ್ಥಳಕ್ಕೆ ಬರುವಂತೆ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಅವರನ್ನು ನನ್ನ ಹೃದಯಾಂತರದಿಂದ ಅಭಿನಂದಿಸ್ತೇನೆ. ಒಂದು ದಿವಸಕ್ಕಿಂತ ಇನ್ನೊಂದು ದಿವಸ ಅತ್ಯದ್ಭುತ ಜ್ಞಾನವುಳ್ಳಂತಹ ವ್ಯಕ್ತಿಗಳು ಬಂದು ತಮ್ಮ ಅನುಭವದ ನುಡಿಯನ್ನು ನಮ್ಮ ಊರಿನ ಹಾಗೂ ಪರವೂರಿನ ಈ ಸ್ಥಳಕ್ಕೆ ಬಂದು ಅತ್ಯಂತ ಕುತೂಹಲದಿಂದ ಕೇಳುವಂತೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ.
ಇವತ್ತಿನ ವಿಷಯ ನಮ್ಮ ಸನಾತನ ಪರಂಪರೆಗೆ ಸಂಬಂಧಪಟ್ಟಂಥದ್ದು. ಸಂಸ್ಕೃತ ಈ ದೇಶದ ಶ್ರೀಮಂತ ಭಾಷೆ. ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು 3-4 ಭಾಷೆ ಇರ್ಬೋದು. ಆ ಭಾಷೆಗಳಲ್ಲಿ ಸಂಸ್ಕೃತ ಒಂದು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಎನಿಸ್ತದೆ. ಪ್ರಾಚೀನವಾದರೂ ಕೂಡ ಇಂದಿನ ಕಂಪ್ಯೂಟರ್ ಯುಗಕ್ಕೆ ಸುಲಭವಾಗಿ ಹೊಂದಿಕೊಳ್ಳುವಂಥ ಒಂದು ಸಾಮರ್ಥ್ಯವುಳ್ಳುವಂಥ ಒಂದು ಭಾಷೆ ಅಂಥೇಳಿ ಅಭಿಪ್ರಾಯಪಡಲಾಗಿದೆ. ಈ ಸಂಸ್ಕೃತ ನಮ್ಮ ಹಿಂದಿನ ಎಲ್ಲ ಗ್ರಂಥಗಳು, ಎಲ್ಲ ಪುಸ್ತಕಗಳು, ನಮ್ಮ ಇತಿಹಾಸ, ವೈದ್ಯಕೀಯ ವಿಚಾರ, ಎಲ್ಲ ಒಂದು ವಿಷಯಗಳು ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದವು. ಮೊದಲು ಅತ್ಯಂತ ಶ್ರೀಮಂತ ದೇಶ, ಹೈಯೆಸ್ಟ್ GDP ಅಂದರೆ ಅಷ್ಟು ಒಂದು ಶ್ರೀಮಂತವಾದಂಥ ದೇಶವಾಗಿತ್ತು. ಬೇರೆ ಯಾವ ದೇಶಗಳ ಮೇಲೆ ನಾವು ಅವಲಂಬಿತವಾಗಿ ಇರಲಿಲ್ಲ. ಭೌಗೋಳಿಕವಾಗಿ ಜಪಾನ್ ಕೂಡ, ಇರಾನ್ನಿಂದ ಹಿಡಿದು ಜಪಾನ್ ಕೂಡ ನಮ್ಮ ದೇಶದ ಒಂದು ಭಾಗವಾಗಿತ್ತು ಅಂತ ಹೇಳುವುದನ್ನು ನಿನ್ನೆ ಮೊನ್ನೆ ಎಲ್ಲ ನಮ್ಮಲ್ಲಿ ಬಂದಂಥ ವಿದ್ವಾಂಸರು ತಿಳಿ ಹೇಳಿದ್ದಾರೆ. ಇಂತಹ ಶ್ರೀಮಂತ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಕೆಲವು ವಿದೇಶಿ ಶಕ್ತಿಗಳು ನಮ್ಮ ದೇಶದ ಆಗಿನ ವಿಶ್ವವಿದ್ಯಾನಿಲಯಗಳಂಥ ತಕ್ಷಶಿಲಾ, ಆಳಂದ ಅದ್ರ ಮೇಲೆ ದಾಳಿ ಮಾಡ್ತಾರೆ. ಸಹಸ್ರಾರು ಲಕ್ಷಾಂತರ ಪುಸ್ತಕಗಳು ನಾಶಕ್ಕೆ ಕಾರಣವಾಗ್ತಾರೆ. ಒಮ್ಮೆ ದಂಡೆತ್ತಿ ಬಂದು ಗ್ರಂಥಾಲಯಗಳನ್ನೇ ಗುರಿಯಾಗಿಸಿ ಅದಕ್ಕೆ ಬೆಂಕಿ ಹಚ್ಚುತ್ತಾರೆ. ಅವರು ಪುನಃ ಮರಳಿ ಅವರ ದೇಶಕ್ಕೆ ತೆರಳಿ ಇನ್ನೊಮ್ಮೆ ಲೂಟಿ ಮಾಡಲಿಕ್ಕೆ ಬಂದಾಗ ಮತ್ತೆ ನೋಡ್ತಾರೆ ಆ ಗ್ರಂಥಾಲಯ ಪೂರ್ಣವಾಗಿ ಸುಟ್ಟಿದೆಯೋ ಇಲ್ಲ ಅಂತೇಳಿ. ಇನ್ನೂ ಅಲ್ಲಿ ಬೆಂಕಿ ಇರ್ತದೆ. ಅಲ್ಲಿ ಮತ್ತೆ ಪುನಃ ಅದಕ್ಕೆ ಬೆಂಕಿ ಹಾಕುವಂಥ ಕೆಲಸ ಆಗ್ತದೆ. ಆದರೆ ಈ ಸಂದರ್ಭದಲ್ಲಿ ಅಲ್ಲಿಯ ಕೆಲವೊಂದು ಪುಸ್ತಕಗಳನ್ನು ಹೊರತೆಗೆದು ಅವು ವಿದೇಶಗಳಿಗೆ ಹೋಗುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಅದರಲ್ಲಿ ಕೆಲವೊಂದು ಪುಸ್ತಕಗಳು ಬ್ರಿಟನ್ನಿಗೆ ಹೋಗ್ತವೆ. ಆ ಬ್ರಿಟನ್ ಲೈಬ್ರರಿಯಲ್ಲಿ ಇದ್ದಂಥ ಪುಸ್ತಕಗಳನ್ನು ಈ ಸಂಸ್ಕೃತದ ಬಗ್ಗೆ ಅತ್ಯಂತ ಕುತೂಹಲ ಹೊಂದಿದಂತಹ ಜರ್ಮನರು ದುಡ್ಡು ಕೊಟ್ಟದನ್ನು ತಗೊಂಡು ಹೋಗ್ತಾರೆ. ಅದು ಜರ್ಮನಿಯ ಲೈಬ್ರರಿಗಳಲ್ಲಿ ಇರ್ತದೆ. ಹಾನೋವರ್ ಯೂನಿವರ್ಸಿಟಿ ಇವತ್ತಿಗೂ ಕೂಡ ಈ ಸಂಸ್ಕೃತದಲ್ಲಿ PhD ಕೊಡುವಂಥ ಒಂದು ಯೂನಿವರ್ಸಿಟಿ ಆಗಿದೆ. ಅಲ್ಲಿ ಇಂಗ್ಲೆಂಡಿಂದ ಹೋದಂಥ ರೈಟ್ ಬ್ರದರ್ಸ್ ಆ ಯೂನಿವರ್ಸಿಟಿ, ಜರ್ಮನಿ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತನ ಒಂದು ಅಭ್ಯಾಸ ಮಾಡಿ ಕಲಿತಾಗ ಪುಷ್ಪಕ ವಿಮಾನದ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಬರ್ತದೆ. ಒಂದು ಹಾರಾಡುವಂತಹ ವಸ್ತು ಇತ್ತು ಅಂತ ಹೇಳುವಂಥ ಒಂದು ಪರಿಕಲ್ಪನೆ ಆವಾಗ ಅವರಿಗೆ ಬರ್ತದೆ. ಇದೇ ಮುಂದೆ ರೈಟ್ ಬ್ರದರ್ಸ್ ವಿಮಾನಗಳನ್ನು ಕಂಡುಹಿಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಟಿವಿಗಳಿಗೂ ಕೂಡ ಧೃತರಾಷ್ಟ್ರ ಯುದ್ಧವನ್ನು ನೋಡಬೇಕು ಅಂತ ಹೇಳ್ದಾಗ ಸಂಜಯ ಕುಳಿತಲ್ಲಿಂದಲೇ
ಯುದ್ಧದ ಒಂದು ದೃಶ್ಯವನ್ನು ವಿವರಿಸ್ತಾ ಇರುವಂಥ ಒಂದು ಪರಿಕಲ್ಪನೆ ಕೂಡ ಬರ್ತದೆ. ಇಂಥದ್ದೊಂದು ಮಾಡ್ಬೋದು, ಇಂಥದ್ದು ಇತ್ತು ಅಂತ ಹೇಳಿದ್ರೆ ಇಂಥದ್ದೊಂದು ಮಾಡಲಿಕ್ಕೆ ಪ್ರಯತ್ನ ಪಡೋದರಲ್ಲಿ ಏನು ತಪ್ಪು ಅಂತೇಳಿ ತಿಳ್ಕೊಂಡು ಅವರು ಅದಕ್ಕೂ ಕೂಡ ಅವರು ಪ್ರಯತ್ನ ಪಡ್ತಾರೆ. ಹೀಗೆ ಆಧುನಿಕ ಜಗತ್ತಿನ ಏನೇನು ಆವಿಷ್ಕಾರಗಳು ಆಗಿದೆ ಅದಕ್ಕೆಲ್ಲ ಸಂಸ್ಕೃತದ ಒಂದು ಹಿನ್ನೆಲೆ ಇದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ನಮ್ಮ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಜರ್ಮನಿಯವರು ಒಂದು ಸಂಸ್ಕೃತದ ಬಗ್ಗೆ ಒಂದು ಸಭೆ ಮಾಡ್ತಾರೆ. ಅಂದರೆ ಭಾರತ ಒಂದು ಸಂಸ್ಕೃತದ ತಾಯ್ನಾಡು, ಹಾಗಾಗಿ ಅವರಿಂದ ನಾವು ಹೆಚ್ಚಿನ ವಿಷಯನೇ ಕಲ್ತ್ಕೋಬೋದು ಹೇಳುವಂಥ ಒಂದು ದೃಷ್ಟಿಯಿಂದ ಅವರು ಮುಖ್ಯ ಅತಿಥಿಗಳು ಮತ್ತು ವಿಶೇಷ ಆಹ್ವಾನಿತರಾಗಿ ನಮ್ಮ ದೇಶದ ಸಂಸ್ಕೃತ ವಿದ್ವಾಂಸರಿಗೆ ಆಹ್ವಾನ ಕಳಿಸ್ತಾರೆ. ಆವಾಗ ಇಲ್ಲಿಯ ಒಂದು ಒತ್ತಡಗಳ ನಡುವೆ ಅನಪೇಕ್ಷಿತ ವ್ಯಕ್ತಿಗಳು ಅಲ್ಲಿಗೆ ಹೋಗುವಂತಾಗ್ತದೆ. ಆದರೆ ಇವರು ಅಲ್ಲಿ ಹೋದಾಗ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ಒಂದು ಊಹೆಗೆ ವಿರುದ್ಧವಾಗಿ ಅವರು ಇವರನ್ನು ಬರಮಾಡಿಕೊಳ್ಳಲಿಕ್ಕೆ ಸಂಸ್ಕೃತ ವಿದ್ವಾಂಸರ ವೇಷದಲ್ಲಿ ಆ ಡ್ರೆಸ್ಸನ್ನು ಹಾಕ್ಕೊಂಡು ಹೊತ್ತು ಬಂದಿರ್ತಾರೆ. ಇವರು ಟೈ ಬೂಟು ಕಟ್ಕೊಂಡು ಅವರ ಒಂದು ಏನು ಅನಿಸಿಕೆಗೆ ತಣ್ಣೀರು ಹಚ್ತಾರೆ. ಈ ಥರ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಹೀಗೆ ಬರ್ತಾ ಈ ಸಂಸ್ಕೃತ ಭಾಷೆಗೆ ಏನು ಪ್ರಾಧಾನ್ಯತೆ ಇತ್ತು ಅದು ಕಡಿಮೆ ಆಗ್ತಾ ಬಂತು. ಆದರೆ ಇವತ್ತು ನಾವು ಮಲ್ಲೇಪುರಂ ಜಿ ವೆಂಕಟೇಶ್ವರಂತಹ ಒಂದು ಘನ ವ್ಯಕ್ತಿಗಳು ಹಾಗೂ ಡಾಕ್ಟರ್ ಶ್ರೀಮತಿ ಗೌರಿ ಹೆಗ್ಡೆಯವರನ್ನ ಕರೆದು ನಮ್ಮ ಸಂಸ್ಕೃತದ ಕುರಿತು ನಮ್ಮ ಊರಿನವರಿಗೆ ಮತ್ತು ಆಸಕ್ತಿ ಉಳ್ಳವರಿಗೆ ಅದ್ರ ಬಗ್ಗೆ ವಿಷಯಗಳನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದಂಥ ನರಸಿಂಹ ಪಂಡಿತರು ಒಂದು ಆಸೆಯಾಗಿತ್ತು. ಅದರಂತೆ ಕರೆದಿದ್ದಾರೆ. ಅವರಲ್ಲಿರುವಂಥ ಒಂದು ಆಳವಾದ ಜ್ಞಾನದಿಂದ ನಮಗೆ ಅದರಲ್ಲೂ ಕೂಡ ಇನ್ನೂ ಹೆಚ್ಚಿನ ಕುತೂಹಲ ಉಂಟಾಗುವಲ್ಲಿ ಒಂದು ಪರಿಶ್ರಮ ಪಟ್ಟಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ವೈದ್ಯಕೀಯ ವಿಚಾರದಲ್ಲಿ ಕೂಡ ನಾನು ಒಂದೆರಡು ನಿದರ್ಶನಗಳನ್ನು ಆಗಿದ್ದನ್ನು ನಾನು ಇಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಒಂದು ಹಿಂದಿನ ಘಟನೆ ಬಗ್ಗೆ ಒಂದು ಜನ ಹೇಳ್ತಾ ಇದ್ದುದನ್ನು ಕೇಳಿದ್ದೇನೆ. ಅರಮನೆಯ ಒಬ್ಬರು ವೈದ್ಯರು, ಆಯುರ್ವೇದಿಕ್ ವೈದ್ಯರು, ಈ ಮಹಾರಾಜರಿಗೆ ಮಹಾರಾಣಿಯವರಿಗೆ ಏನಾದರೂ ಆರಾಮಿಲ್ಲದಾಗ ಬಂದು ಟ್ರೀಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ದಾರವನ್ನು ಕೊಟ್ಟು, ಅಂದರೆ ಅವ್ರ ಎದುರಿಗೆ ಹೋಗದೇ ದೂರದಿಂದನೇ ಅವರ ರೋಗ ಲಕ್ಷಣಗಳನ್ನು ತಿಳಿದುಕೊಳ್ಳಲಿಕ್ಕೆ ಅವರ ಕೈಗೆ ಒಂದು ದಾರವನ್ನು ಕೊಟ್ಟು ಅದನ್ನು ರೂಮ್ನಿಂದ ಹೊರಗಡೆ ತಂದು ಆ ದಾರವನ್ನು ಹಿಡಿದು ಪಲ್ಸನ್ನು ಲೆಕ್ಕ ಹಾಕಿ ಅವ್ರಿಗೆ ಏನಾಗಿದೆ ಅಂತೇಳಿ ಇದು ಮಾಡ್ತಿದ್ರಂತೆ. ಒಬ್ಬ ಗುಂಡಾ ಜೋಯ್ಸ್ ಅಂತ ಹೇಳುವಂಥ ಒಬ್ಬರು ವೈದ್ಯರು ಬಂದಾಗ ಮಹಾರಾಣಿಯವರಿಗೆ ಆರಾಮಿಲ್ಲ, ತಾವು ಬಂದು ಅವ್ರಿಗೆ ಏನಾಗಿದೆ ಅಂತೇಳಿ ಹೇಳಬೇಕು ಅಂತೇಳಿ ಹೇಳಿದಾಗ ಅವ್ರು ಬರ್ತಾರೆ. ಒಂದು ಕುಚೋದ್ಯೋಗವಾಗಿ ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಒಂದು ದಾರ ಕೊಡ್ತಾರೆ, ಇನ್ನೊಂದನ್ನು ಎಮ್ಮೆಯ ಕಾಲಿ ಕಟ್ತಾರಂತೆ. ಅವರು ಅರಮನೆ ಒಳಗಡೆ ತೊಗೊಂಡೋಗಿ ಹಿಂದ್ಗಡೆ ಒಂದು ಎಮ್ಮೆ ಕಾಲಿಗೆ ಕಟ್ತಾರೆ. ಆ ದಾರವನ್ನು ಹಿಡಿದಂಥ ವೈದ್ಯರು 4 ಕಾಲಿರುವಂಥ ಪ್ರಾಣಿಯೂ ಇಲ್ಲಿ ರಾಣಿಯಾಗಿದೆ ಅಂತ ಹೇಳೋ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರಂತೆ. ಅಂದರೆ ಅವರ ಒಂದು ಜ್ಞಾನ, ಆಗಿನ ಒಂದು ವೈದ್ಯಕೀಯ ಜ್ಞಾನ ಎಷ್ಟಿತ್ತು ಅಂತಂದರೆ ಇದರಿಂದ ಗೊತ್ತಾಗ್ತದೆ. ಇನ್ನೊಮ್ಮೆ ಹೈದರಲ್ಲಿ ಕಾವೇರಿ ನದಿಯ ಒಂದು ಪಕ್ಕದಿಂದ
ಒಂದು 100 ಸೈನಿಕರು ಒಂದು ಗುಡಿ ಅವರ ಮಡದಿನ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ. ಅದನ್ನು ಆಚೆ ಕಡೆ ಇರುವಂಥ ಬ್ರಿಟಿಷ್ ಸೈನಿಕರು ಒಂದು 106 ಸಂಖ್ಯೆಯಲ್ಲಿ, ಇವರಿಗಿಂತ ಭಾಳ ಜಾಸ್ತಿ ಸಂಖ್ಯೆಯಲ್ಲಿ ಇರೋರು ಅದನ್ನು ನೋಡ್ತಾರೆ. ಗೂಢಚಾರರನ್ನು ಬಿಟ್ಟು ಅವ್ರನ್ನ ಸೆರೆ ಹಿಡಿಯಬೇಕು ಹೇಳುವಂಥ ಒಂದು ಉದ್ದೇಶದಿಂದ ಆ ಹೈದರ್ ಅಲಿಯ ಬಗ್ಗೆ ಚಲನವನ್ನು ಕೇಳಿಕೊಂಡು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಆದರೆ ಅವರು ಕಡಿಮೆ ಜನ ಸೈನಿಕರಿದ್ದರೂ ಕೂಡ ಆ ಬ್ರಿಟಿಷ್ ಸೈನ್ಯ ಸೋಲಿಸ್ತಾರೆ. ಆ ಹೈದರ್ ಅಲಿ ಆ ಬ್ರಿಟಿಷ್ ಸೈನ್ಯದ ಕ್ಯಾಪ್ಟನ್ ಮೂಗನ್ನು ಕತ್ತರಿಸ್ತಾನೆ. ಕತ್ತರಿಸಿ ಅವ್ರ ಕೈಲೇ ಕೊಡ್ತಾನೆ. ಅವನು ಕೊಲ್ಲುವುದಿಲ್ಲ. ಕೊಟ್ಟಾಗ ಆ ಬ್ರಿಟಿಷ್ ಸೈನ್ಯದಲ್ಲಿ ಇದ್ದಂತಹ ಭಾರತೀಯ ಸೈನಿಕ ಅವನು ಅಷ್ಟು ಮಾಡಿ ಹೋಗ್ಬಿಡ್ತಾನೆ. ಹತ್ತಿರದ ಹಳ್ಳಿಗೆ ಒಬ್ಬ ವೈದ್ಯರ ಮನೆ ಕರ್ಕೊಂಡೋಗಿ ಅವ್ರ ಹತ್ರ ಹೇಳ್ತಾನೆ, ಹಿಂಗಾಗಿದೆ. ಅವ್ರು ಹೇಳ್ತಾರೆ, ಹೇಗೆ ಹೀಗಾಯಿತು ಅಂತೇಳಿ. ಅವಾಗ ಆ ಬ್ರಿಟಿಷ್ ಅಧಿಕಾರಿ ಹೇಳ್ತಾ ಇಲ್ಲ, ಹಿಂಗೆ ನಾವು ಯುದ್ಧ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗಿತ್ತು, ಅಕಸ್ಮಾತಾಗಿ ಇಲ್ಲ ಇದು ನೋಡಿದರೆ ಉದ್ದೇಶಪೂರ್ವವಾಗಿ ಕತ್ತರಿಸಿದಂಗೆ ಕಾಣ್ತದೆ ಅಂತ ಹೇಳ್ತಾನೆ. ಆವಾಗ ಹೌದು ಅಂತ ಹೇಳಿದಾಗ ಅವರ ಒಂದು ಗ್ರಂಥವನ್ನು ತೆಗೆದು ತುಳಸಿ ಮತ್ತು ಒಂದು 3-4 ಬೇರನ್ನು ತೆಗೆದು ಅದು ಹಚ್ತಾರೆ. 15 ನಿಮಿಷ ನೀವು ಕೂತ್ಕೊಳ್ಳಿ, ಆಮೇಲೆ ಮೊದಲೇ ಹೆಂಗಿತ್ತು ಹಂಗೆ ಆಗ್ತು ಅಂತ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ಒಂದು ವಿಷಯ ಅವಾಗಿತ್ತು. ಇವಾಗ ನಾವು ಅದನ್ನು ಆ ಪುಸ್ತಕಗಳು ಯಾರೂ ನಮಗೆ ಸಿಗ್ತಾ ಇಲ್ಲ. ಆ ಪದ್ಧತಿಯನ್ನು ನಾವು ದೂರ ತಳ್ಳಿಬಿಟ್ಟಿದ್ದೇವೆ. ಇನ್ನು ಮುಂದೆ ನಾವು ಅಂತಹ ಒಂದು ಸಂಶೋಧನೆ ಮಾಡಿ ಸಾಧ್ಯವಾದಲ್ಲಿ ಮತ್ತೆ ನಮ್ಮ ಒಂದು ಸನಾತನ ಪದ್ಧತಿಗೆ ಹಿಂತಿರುಗಬೇಕು ಅಂತ ಹೇಳುವಂಥ ಒಂದು ನುಡಿಗಳನ್ನು ನಾನು ಹೇಳ್ತಾ, ಇವತ್ತು ಇಲ್ಲಿ ಸೇರಿದ ಎಲ್ಲರಿಗೆ ಹಾಗೂ ಈ ಸಭೆಯಲ್ಲಿ ಬಂದಂತಹ ಶ್ರೀಯುತ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ ಹಾಗೂ ಡಾಕ್ಟರ್ ಗೌರಿ ಹೆಗಡೆಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮತ್ತು ಇಂದಿನ ಈ ಸಭೆಯಲ್ಲಿದ್ದಂಥ ಶ್ರೀಯುತ ಶಿವಾನಂದ ಹೆಗಡೆಯವರು ಮತ್ತು ಎಲ್ಲ ಗಣ್ಯರಿಗೂ ಕೂಡ ವಂದಿಸ್ತಾ ಅಧ್ಯಕ್ಷೀಯ ಮಾತನ್ನು ನಾನು ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಮ್ಮ ಪ್ರಾಚೀನ ಭಾಷೆ ಆಚಾರ ವಿಚಾರಗಳು ಸದಾ ಸ್ಮರಣೀಯ ಎಂಬ ಹಿನ್ನೆಲೆಯಲ್ಲಿ ಮಾತನಾಡಿರುವಂತಹ ಶ್ರೀಯುತ ಎಂ.ವಿ. ಹೆಗಡೆ ಇವರಿಗೆ ನಾವು ಜೋರಾದ ಚಪ್ಪಾಳೆಯನ್ನು ಕಟ್ಟಿ ಗೌರವದ ಅಭಿವಂದನೆಯನ್ನು ಸಲ್ಲಿಸೋಣ. ಈಗ ವೇದಿಕೆಯಲ್ಲಿರುವಂತಹ ಈ ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್, ಖ್ಯಾತ ವಿದ್ವಾಂಸರು, ಆಧ್ಯಾತ್ಮ ಚಿಂತಕರು, ಬೆಂಗಳೂರು, ಹಾಗೂ ವಿದೂಷಿ ಡಾಕ್ಟರ್ ಗೌರಿ ಹೆಗಡೆ ಇವರಿಗೆ ನಾವು ಗೌರವಿಸುವಂಥ ಒಂದು ಕ್ಷಣಕ್ಕೆ ಮುಂದಾಗ್ತಾ ಇದ್ದೇವೆ. ದಯವಿಟ್ಟು ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ವೇದಿಕೆಗೆ ಬಂದು ಈ ಒಂದು ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಈರ್ವರು ತಮ್ಮ ಸತತವಾದಂತಹ ಅಧ್ಯಾಪನದ ಮೂಲಕ ಒಂದು ಮೇರುವಾಗಿ ನಿಂತಂಥವರು ಈ ಈರ್ವರು. ಇವರ ಪ್ರತಿಭೆಗೆ, ಇವರ ಸಾಮರ್ಥ್ಯಕ್ಕೆ ನಾವೆಲ್ಲ ತಲೆದೂಗಲೇಬೇಕು. ಇವರ ಜ್ಞಾನಾಮೃತದ ಸುದೆಗೆ ನಾವೆಲ್ಲ ತಲೆಬಾಗ್ತಾ ಇದ್ದೇವೆ. ಅವರ ಒಂದು ಜ್ಞಾನ ಸುದೆಯ ಮಾತುಗಳನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಇವರ ಮಾರ್ಗದರ್ಶನ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಿಗಬೇಕು. ಅವರಿಗೆ ಶ್ರೀ ಗುಣವಂತೇಶ್ವರನ ಕೃಪಾಶೀರ್ವಾದ ಸದಾ ಇರಲಿ. ಅವರಿಗೆ ಶ್ರೀ ಗುಣವಂತೇಶ್ವರನು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ ಸಂಪತ್ತುಗಳೊಂದಿಗೆ ಕರುಣಿಸಲಿ ಎನ್ನುವಂತಹ ಸತ್ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಹಾಗೂ ಈಗ ನಾವು ಒಂದು ಅಪೂರ್ವವಾದಂತಹ ಕ್ಷಣಕ್ಕೆ ಮುಂದಾಗ್ತಾ ಇದ್ದೇವೆ. ಛಾಯಾಚಿತ್ರಕ್ಕಾಗಿ ವೇದಿಕೆಯಲ್ಲಿ ನಾವೀಗ ನಿಂತುಕೊಂಡು ಆ ಒಂದು ಸೊಬಗನ್ನು ಸವಿತಾ ಇದ್ದೇವೆ.
ಈ ಒಂದು ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ವಂದನಾರ್ಪಣೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವವರು ಶ್ರೀ ನಾಗಪ್ಪ ಗೌಡರವರು ಈಗ ವಂದನೆ ಅಭಿನಂದನೆಯನ್ನು ಸರ್ವರಿಗೂ ಸಲ್ಲಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗಣೇಶಾಯ ನಮಃ. ಶಂಭುಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಗುರುಭ್ಯೋ ನಮಃ. ವೇದಿಕೆಯ ಮೇಲಿರುವಂಥ ಎಲ್ರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ರಿಗೂ ವಂದಿಸ್ತಾ ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನನಗೆ ವಂದನಾರ್ಪಣೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿದ್ದು ನನ್ನ ಸುಕೃತ ಫಲ ಅಂತ ಅಂದ್ಕೊಂಡಿರ್ತೀನಿ. ಈಗಾಗಲೇ ಈ ದೇವಾಲಯದ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಗಳು ನೆರವೇರಿ 5ನೇ ದಿನದ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಈ 5 ದಿನದ ಸಭಾ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ, ವಿಚರ್ಚೆಗಳು, ಜಿಜ್ಞಾಸೆಗಳು ಈ ವೇದಿಕೆಯಲ್ಲಿ ಚರ್ಚಿತವಾಗಿವೆ. ಭಾಳ ವಿನೂತನವಾದಂಥ, ವಿಶಿಷ್ಟವಾದಂಥ ಒಂದು ಕಾರ್ಯ ದೇವಾಲಯದ ಆಡಳಿತ ಮಂಡಳಿಯಿಂದ ನಡೆದಿದ್ದನ್ನು ನಾವು ನೋಡ್ಬೋದು. ಈ ಒಂದು ದಿನ ಸನಾತನ ಧರ್ಮದ ಬಗ್ಗೆ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸುದೀರ್ಘವಾದಂಥ ಒಂದು ಚಿಂತನೆಯನ್ನು ವೇದಿಕೆಯ ಮೇಲೆ ಅವರು ಪ್ರಸ್ತುತಪಡಿಸಿದ್ದಾರೆ. ಭಾರತೀಯ ಸಂಸ್ಕೃತಿ ಭಾಳ ವಿನೂತ ಅನ್ನುವಂಥದ್ದನ್ನು ಅವರ ಪ್ರಥಮ ಶಬ್ದದಲ್ಲೇ ತಿಳಿಸಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಹೇಳಿದ್ದಾರೆ, ದೇವಾಲಯದ ಬಗ್ಗೆ ಹೇಳಿದ್ದಾರೆ, ದೇವಾಲಯದ ಸನ್ನಿಧಿಯ ಬಗ್ಗೆ ಹೇಳಿದ್ದಾರೆ, ಯುಗಗಳ ಬಗ್ಗೆ ಹೇಳಿದ್ದಾರೆ. ಕೃತಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ದ್ವಾಪರ ಇರ್ಬೋದು, ಕಲಿಯುಗ. ನಾವಿಂದು ಕಲಿಯುಗದಲ್ಲಿದ್ದೇವೆ. ಸಾಕಷ್ಟು ಒಂದು ಜಿಜ್ಞಾಸೆಯನ್ನು ಈ ವೇದಿಕೆಯ ಮೇಲೆ ಅವರು ಹೇಳಿದ್ದಾರೆ. ಜೊತೆಗೆ ದೇವಾಲಯದ ವಾಸ್ತುಶಿಲ್ಪದ ರೀತಿಯನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಇತಿಹಾಸದಲ್ಲಿ ಹೇಳೋದು ವಾಸ್ತುಶಿಲ್ಪ ಶೈಲಿ 3: ನಾಗರ ಶೈಲಿ, ದ್ರಾವಿಡ ಶೈಲಿ, ವೇಸರ ಶೈಲಿ. ಅದರ ಆಧಾರದ ಮೇಲೆ ಇತರ ಶೈಲಿಗಳು ರೂಪಿತಗೊಂಡವು. ಉತ್ತರ ಭಾರತಕ್ಕೆ ಹೋದರೆ ನಾಗರ ಶೈಲಿ ಇದೆ. ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ತಮಿಳುನಾಡಿನಂಥ ಪ್ರದೇಶಕ್ಕೆ ಹೋದರೆ ದ್ರಾವಿಡ ಶೈಲಿ ಕಾಣ್ತೇವೆ. ಮೂಲಭೂತವಾಗಿ ಈ 2 ಶೈಲಿಯ ಸಮ್ಮಿಶ್ರಣನೇ ನಮ್ಮ ಕರ್ನಾಟಕದ ವಾಸ್ತುಶಿಲ್ಪ ಶೈಲಿ. ನಮ್ಮ ಕರ್ನಾಟಕದ ದೇವಾಲಯದ ವಾಸ್ತುಶಿಲ್ಪ ಶೈಲಿ ವೇಸರ ವಾಸ್ತುಶಿಲ್ಪ ಶೈಲಿ. ಅದಾದಮೇಲೆ ಕದಂಬರ ರೂಪಕ್ಕೆ ಹೋಗ್ಬೋದು, ಗಂಗರಲ್ಲಿ ಹೋಗ್ಬೋದು, ಹೊಯ್ಸಳ ವಾಸ್ತುಶಿಲ್ಪ ಶೈಲಿ ಇರ್ಬೋದು. ಇವೆಲ್ಲವುಗಳನ್ನು ತಾವು ನಮಗೆ ವಿಶದವಾಗಿ ನಮಗೆ ಉಣಬಡಿಸಿದ್ದನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗ್ತೇವೆ. ಸಂಸ್ಕೃತ ಶಿಕ್ಷಣದ ಬಗ್ಗೆ ಕೂಡ ತಿಳಿಸಿದ್ರಿ. ಸಾಕಷ್ಟು ವಿದ್ಯಾಪಾಂಡಿತ್ಯರು ನೀವು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ದೇವಾಲಯದ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಓಂ ಗುರುಭ್ಯೋ ನಮಃ ಅಂತ ಹೇಳಿದೆ. ಗುರು ಸಂಸ್ಕೃತಿ ಭಾಳ ಮುಖ್ಯವಾಗಿರುವಂಥದ್ದು. ಗುರು ಶಿಷ್ಯರ ಸಮಾಗಮ ಈ ವೇದಿಕೆ ಮೇಲಾಗಿದೆ. ಡಾಕ್ಟರ್ ಗೌರಿ ಹೆಗ್ಡೆ ಅವರು ನಮ್ಮೂರಿನವರು. ಈ ವೇದಿಕೆಯನ್ನು ಹಂಚಿಕೊಂಡಿದ್ದು ನಿಜಕ್ಕೂ ಖುಷಿ ಆಗ್ತಾ ಇದೆ. ಅವರು ಕಿರಾತಾರ್ಜುನೀಯದ ಬಗ್ಗೆ ಹೇಳಿದರು. ಭಾರವಿ ಎನ್ನುವಂಥವರು ಕಿರಾತಾರ್ಜುನೀಯ ಎನ್ನುವಂಥ ಗ್ರಂಥವನ್ನು ರಚನೆ ಮಾಡಿದರು. ಆ ಒಂದು ಕಾವ್ಯದಲ್ಲಿ, ಆ ಕಾವ್ಯಕ್ಕೆ ಅನೇಕರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಪ್ರತಿಯೊಂದು ಗ್ರಂಥಕ್ಕೂ ಕೂಡ ವೇದ, ಉಪನಿಷತ್ತು, ಬ್ರಾಹ್ಮಣಕಗಳು, ಅರಣ್ಯಕೆಗಳು, ಷಡ್ದರ್ಶನಗಳು, ರಾಮಾಯಣ, ಮಹಾಭಾರತ, ಪುರಾಣಗಳು, ಪ್ರತಿಯೊಂದು ಗ್ರಂಥಕ್ಕೂ ಕೂಡ ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನದಲ್ಲಿ ನಮ್ಮೂರಿನ ವಿದ್ಯಾಮಾಧವ್ ಪಂಡಿತರು ಕೂಡ ವ್ಯಾಖ್ಯಾನ ಬರೆದಿದ್ದನ್ನು ಅವರು ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ರಿ. ಈ ದೇವಾಲಯದ ಒಂದು ಸಂಬಂಧಗಳ ಬಗ್ಗೆ ತಿಳಿಸಿದ್ರಿ. ನಿಮಗೆ
ಅಭೂತಪೂರ್ವವಾದಂಥ ಅಭಿನಂದನೆಯನ್ನು ಎಲ್ಲರ ಪರವಾಗಿ ನಾವು ಅರ್ಪಿಸ್ತಾ ಇದ್ದೇವೆ. ಸಭಾ ನಿಯಮವನ್ನು ಉಲ್ಲಂಘಿಸಿದ್ದಕ್ಕೆ ವಿಷಾದಿಸ್ತಾ ಎಂ ಎ ಹೆಗ್ಡೆಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿದ್ರಿ. ನಿಮ್ಮನ್ನು ಮೊದಲೇ ಹೇಳಬೇಕಾಗಿತ್ತು, ಆದರೆ ಅತಿಥಿ ಅಭ್ಯಾಗತರಿಗೆ ಪ್ರಥಮ ಆದ್ಯತೆ ಕೊಡುವ ಉದ್ದೇಶದಿಂದ ನಿಮ್ಮನ್ನು ಈ ವೇದಿಕೆಯಲ್ಲಿ ಅಭಿನಂದಿಸ್ತಾ ಇದ್ದೇನೆ. ತಾವು ಕೂಡ ಈ ದೇವಾಲಯದ ಬಗ್ಗೆ, ಸನಾತನ ಸಂಸ್ಕೃತಿಯ ಬಗ್ಗೆ, ಸಂಸ್ಕೃತ ಅಧ್ಯಯನದ ಬಗ್ಗೆ ಚರ್ಚೆಗಳನ್ನು ಹುಟ್ಟಾಕಿದ್ರಿ. ನೀವು ಯಾಕೆ ನಿಮಗೊಂದು ಕೊರಗಿದೆ, ಯಾಕೆ ಸಂಸ್ಕೃತ ಭಾಷೆ ಜನರಾಡುವ ಭಾಷೆ ಆಗಲಿಲ್ಲ, ಸಾರ್ವತ್ರಿಕ ಭಾಷೆ ಆಗಲಿಲ್ಲ ಅನ್ನುವಂಥ ಕೊರಗು ನಿಮಗಿದೆ. ಆ ಕೊರಗಿಗೆ ನಾನು ಕೂಡ ಸಮ್ಮತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಅದೊಂದು ಸಾರ್ವತ್ರಿಕ ಭಾಷೆಯಾಗಬೇಕಾಗಿತ್ತು, ಆ ಗ್ರಂಥದಲ್ಲಿರುವಂಥ ತಿರುಳು ಜನಸಾಮಾನ್ಯರನ್ನು ತಲುಪಬೇಕಾಗಿತ್ತು ಅನ್ನುವಂಥ ನೋವನ್ನು ಈ ವೇದಿಕೆಯಲ್ಲಿ ಅರ್ಪಿಸಿದ್ರಿ. ಜೊತೆಗೆ ನೀವೊಂದು ಉಪಾಧ್ಯಕ್ಷರು. ಯಾಕೆಂದರೆ ಈ ದೇವಾಲಯ ಅದ್ಭುತವಾಗಿ ನಿರ್ಮಾಣಗೊಂಡಿದೆ. ನಿಜಕ್ಕೂ ಕೂಡ ನಾನು ಕಲ್ತಿದ್ದು ಕೂಡ ಆ ದೇವಾಲಯದ ಪೌಳಿಯ ಮೇಲೆ. ಪ್ರಭಾಕರ್ ಶೆಟ್ಟರು ಶಿಷ್ಯರಾಗಿ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ. ಆ ಒಂದು ಸಿಮೆಂಟ್ ಕಾಂಕ್ರೀಟ್ನ ಒಂದು ದೇವಾಲಯಕ್ಕೆ ಕಳಸೋತ್ಸವವನ್ನು ಕೂಡ ನೋಡಿದ್ದೆ ನಾನು. ಈಗ ಮತ್ತೆ ಅದ್ಭುತವಾದಂಥ ದೇವಾಲಯ ನಿರ್ಮಾಣ ಆಗುವುದಕ್ಕೆ ನಿಮ್ಮ ಸಮಿತಿಯ ಸಂಪೂರ್ಣ ವ್ಯಕ್ತಿಗಳು, ತಾವುಗಳು ಎಲ್ಲರೂ ಕೂಡ ಶ್ರಮಿಸಿದ್ರಿ. ಆದ್ದರಿಂದ ನಿಮಗೆ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಾಂಗವಾಗಿ ನೆರವೇರಿಸಿದ್ರಿ. ನಿಮಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಭಾಳ ಹಿರಿಯರಿದ್ರಿ, ನಿವೃತ್ತ ಉಪನ್ಯಾಸಕರು ಹಿರಿಯರಿದ್ರಿ. ಜೊತೆಗೆ ಶಿವಾನಂದ ಹೆಗಡೆಯವರು ಅವ್ರಿಗೆ ಸುಭಾಷ್ ಯುವಕ ಸಂಘವನ್ನು ಕಟ್ಟಿದವಾಗ ನಾವೆಲ್ಲರೂ ಅವ್ರ ಜೊತೆಗೆ ನಾಟಕ ಮುಂತಾದವುಗಳನ್ನು ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿ ಆವಾಗ ನಾವು ಒಂದು ಸಂಪರ್ಕ ಇಟ್ಕೊಂಡವರು. ನೀವು ಕೂಡ ಈ ದೇವಾಲಯದ ಸಾಕಷ್ಟು ಅಭಿವೃದ್ಧಿಗೆ ಪ್ರಯತ್ನ ಮಾಡಿದ್ರಿ. ವಿಶೇಷವಾಗಿ ಈ ಒಂದು ಇಡೀ ಜಗತ್ತಿಗೆ ನೀವು ನಮ್ಮ ಯಕ್ಷಗಾನವನ್ನು ಪರಿಚಯಿಸಿದ್ರಿ, ಬಡಗುತಿಟ್ಟಿನ ಯಕ್ಷಗಾನ. ಯಾಕೆಂತಂದರೆ ತೆಂಕುತಿಟ್ಟು ಬಡಗುತಿಟ್ಟಿನಲ್ಲಿ ಅದ್ಭುತವಾದಂಥ ಆ ಒಂದು ಕಲೆಯನ್ನು ಉಳಿಸ್ಕೊಂಡು ಈಗಲೂ ಕೂಡ ಅನೇಕರಿಗೆ ವಿದ್ಯಾಭ್ಯಾಸವನ್ನು ಮಾಡ್ಕೊತ ಇಡೀ ಜಗತ್ತನ್ನು ಸುತ್ತಕೊಂಡು ಯಕ್ಷಗಾನ ಅಂದರೆ ಏನು ಅನ್ನೋದನ್ನು ಜಗತ್ತಿಗೆ ಕಲಿಸ್ಕೊಟ್ಬಿಟ್ಟಿದ್ರಿ. ನೀವು ಸಭೆಯ ಮುಂಭಾಗದಲ್ಲಿದ್ದಿರಿ, ಹಿರಿಯರು. ನಿಮಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಊರ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಿರಿ. ನಿಮ್ಮನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಗೀತೆಯನ್ನು ಹಾಡಿದಂಥ ಪುಟಾಣಿ ಮಕ್ಕಳನ್ನು ಅಭಿನಂದಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥವರು ಸುನೀಲ್ ನಾಯ್ಕ್ ಅವರು. ಅದ್ಭುತವಾಗಿ ನೀವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಈ ಕಾರ್ಯಕ್ರಮ ಚೆಂದ ಕಾಣಿಸ್ಕೊಟ್ಟಿದ್ರಿ. ನಿಮಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಗದೊಮ್ಮೆ ಛಾಯಾಚಿತ್ರಗಾರರಿಗೂ, ಈ ಸಭೆಯ ವೇದಿಕೆಯ ವ್ಯವಸ್ಥಾಪಕರಿಗೂ, ಊರ ನಾಗರಿಕರಿಗೂ ಎಲ್ಲರನ್ನ ಮತ್ತೊಮ್ಮೆ ಪ್ರತ್ಯಕ್ಷ ಪರೋಕ್ಷ ಯಾರ್ಯಾರು ಸಹಕಾರ ಮಾಡಿದ್ರೋ ಅವರೆಲ್ಲರನ್ನ ಅಭಿನಂದಿಸ್ತಾ ನನ್ನ ಅಭಿನಂದನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಅಧ್ಯಕ್ಷರ ಅಪ್ಪಣೆಯನ್ನು ಬೇಡ್ತಾ ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಪರಿಸಮಾಪ್ತಿಯಾಗತ್ತೆ ಅಂತ ಹೇಳ್ತಾ ನಿರೂಪಕರಿಗೆ ಮುಂದುವರಿಸೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿರೂಪಕರಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಯುತ ಐ.ವಿ. ಹೆಗಡೆಯವರು ವೇದಿಕೆಗೆ ಹೋಗಿ ಗೌರವ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸುನೀಲ್ ನಾಯ್ಕರ ನಂತರ ನಿರೂಪಣೆ ಮಾಡಿದಂಥ ಐ.ವಿ. ಹೆಗ್ಡೆಯವರಿಗೆ ಅಭಿನಂದನೆಗಳು. ತಾವು ಸುಂದರವಾಗಿ ಕಾರ್ಯಕ್ರಮದ ಭಾಗಿತ್ವವನ್ನು ಪಡೆದ ಎಲ್ಲರಿಗೂ ವಂದಿಸಿದ್ದೀರಿ. ಶ್ರೀಯುತ ನಾಗಪ್ಪಗೌಡರಿಗೂ ಕೂಡ ವಂದನೆಗಳು.
ಬಂಧುಗಳೇ, ಸಂಜೆ 7ರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಈ ಒಂದು ಭವ್ಯ ದಿವ್ಯ ಸುಂದರವಾದಂತಹ ವೇದಿಕೆಯಲ್ಲಿ ನಡೆಯುವುದು. ಅದಕ್ಕೂ ಪೂರ್ವದಲ್ಲಿ ನಮ್ಮ ಈ ಒಂದು ವೇದಿಕೆಯ ಮೇಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣವಂತೆಯ ಶಿಕ್ಷಕರಾದಂತಹ ಮಾದೇವಿಗೌಡವರು ವೇದಿಕೆಗೆ ಬಂದು ತಮ್ಮ ಸುಮಧುರವಾದಂತಹ ಕಂಠದಿಂದ ಕೆಲವು ಗೀತೆಗಳನ್ನು ಹಾಡಬೇಕು ಅಂತೇಳಿ ನಾವು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾವ್ಯ ರವರು ವೇದಿಕೆಗೆ ಬಂದು ಈಗ ಹಾಡ್ತಾ ಇದ್ದಾರೆ. ಅವರ ಒಂದು ಸಂಗೀತ ಸುಧೆಯನ್ನು ನಾವೆಲ್ಲ ಆಸ್ವಾದಿಸೋಣ. Check hall. ಗಜವದನ ಬೇಡುವೆ ಗೌರಿತನಯ, ಗಜವದನ ಬೇಡುವೆ ಗೌರಿತನಯ, ತ್ರಿಜಗವಂದಿತನೇ ಸುಜನರ ಪೂರೇವನೆ, ತ್ರಿಜಗವಂದಿತನೇ ಸುಜನರ ಪೂರೇವನೆ, ಗಜವದನ ಬೇಡುವೆ ಗೌರಿತನಯ, ಮೋದದಿ ನಿನ್ನಯ ಪಾದವ ತೋರು, ಮೋದದಿ ನಿನ್ನಯ ಪಾದವ ತೋರು, ಸಾಧು ವಂದಿತನೇ ಆದರದಿಂದಲಿ, ಸಾಧು ವಂದಿತನೇ ಆದರದಿಂದಲಿ, ಗಜವದನ ಬೇಡುವೆ ಗೌರಿತನಯ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಗಜವದನ ಬೇಡುವೆ ಗೌರಿತನಯ, ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಗಜವದನ ಬೇಡುವೆ ಗೌರಿತನಯ, ಗೌರಿತನಯ,
ಗೌರಿತನಯ. ಧನ್ಯವಾದಗಳು. ತುಂಬ ಸುಂದರವಾಗಿ ಹಾಡನ್ನು ಹಾಡಿರುವಂತಹ ಕಾವ್ಯಾರವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಇವರ ಒಂದು ಹಾಡುಗಾರಿಕೆ ಇದೇ ರೀತಿಯಲ್ಲಿ ಮುಂದುವರಿಯಬೇಕು.